ಹೇಳಬೇಕು ಅಂತ ಹೇಳಿದರು. ಪ್ರಮುಖವಾಗಿ ಪೂಜ್ಯದ್ವಯರು ಶ್ರೀ ಸಾಯಿಬಾಬಾ ಮತ್ತು ಸಿದ್ದೇಶ್ವರ ಅಪ್ಪನವರ ಒಂದು ಪಾದಕಮಲಗಳಿಗೆ ನಮಸ್ಕರಿಸುತ್ತಾ, ಈ ಒಂದು ಕಾರ್ಯಕ್ರಮ ಹೇಗಾಯಿತು ಅನ್ನೋದು ಗೊತ್ತೇ ಆಗಲಿಲ್ಲ. ಇಂದಿನ ಸಭೆ ಸಮಾರಂಭಗಳೆಲ್ಲ ಹೇಗದಾವ ಅಂತಂದ್ರೆ ಸಮಯಕ್ಕೆ ಮಹತ್ವ ಇರುವುದಿಲ್ಲ. ಅದೆಲ್ಲ ಗೋಷ್ಠಿಗಳು ಭಾಳ ಅದ್ಭುತವಾಗಿ ಸಮಯಕ್ಕೆ ಸರಿಯಾಗಿ ನಡೆದವು. ನಮ್ಮ ಭಾರತ ದೇಶ ಆರ್ಥಿಕವಾಗಿ ನಂಬರ್ 1 ರಾಷ್ಟ್ರ ಆಗದೇ ಇದ್ದರೂ ಕೂಡ ಆಧ್ಯಾತ್ಮಿಕ ಸಂಸ್ಕೃತಿ ದೃಷ್ಟಿಯಿಂದ ಇಡೀ ಜಗತ್ತನ್ನು ಗಮನ ಸೆಳೆದಿದೆ ಅನ್ನೋದನ್ನು ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಬುದ್ಧ, ಬಸವ, ಗಾಂಧಿ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಈ ಒಂದು ಸುಂದರವಾದ ಪರಿಸರ ಇಲ್ಲಿದೆ ಅನ್ನೋದು ಸುಮಾರು 67 ವರ್ಷಗಳ ನಂತರ ನನಗೆ ಗೊತ್ತಾಗಿದೆ. ಈ ಒಂದು ಕಾರ್ಯಕ್ರಮದೊಳಗೆ ಭಾಳ ಅದ್ಭುತವಾದಂಥ ವಿಷಯಗಳ ಕುರಿತು ಗೋಷ್ಠಿ ನಡೆದವು. ಮುಂಜಾನೆ ಉದ್ಘಾಟನೆಯನ್ನು ಮಾಡಿದಂಥ ಆಡಳಿತ ಮಂಡಳಿಯ ಮಂಜುನಾಥ್ ಅವರು ಭಾಳ ಚಿಕ್ಕ ಚೊಕ್ಕ ಮಾತುಗಳನ್ನು ಹೇಳಿದರು. ಆಮೇಲೆ ಶ್ರೀ ಜಗನ್ನಾಥನ ಅಡಿಗೆರವರು, ಬ್ಯಾರ್ ಪೊಲೀಸ್ ಪಾಟೀಲರ ಒಂದು ನಾಟಕ, ಆಮೇಲೆ ಸಿದ್ದೇಶ್ವರ ಸ್ವಾಮೀಜಿಯ ಚಿಂತನೆಗಳ ವಿಜ್ಞಾನ, ಮಹೇಶ್ ದ್ಯಾವಪ್ಪನವರ್ ಭಾಳ ಅದ್ಭುತವಾಗಿ ಮಾತನಾಡಿದರು. ನಾನು ಕೂಡ ಒಬ್ಬ ಶಿಕ್ಷಣಶಾಸ್ತ್ರ ಉಪನ್ಯಾಸಕನಾಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಶೈಕ್ಷಣಿಕ ಚಿಂತನೆಗಳ ಕುರಿತು ಮಾತನಾಡಿದ ಮುಗುದಮವರ ಮಾತುಗಳನ್ನು ಕೇಳುವಾಗ ಭಾಳ ಖುಷಿಯಾಗತ್ತದೆ. ನಾನು ಸುಮಾರು 33 ವರ್ಷಗಳವರೆಗೆ ಶಿಕ್ಷಣಶಾಸ್ತ್ರ ಉಪನ್ಯಾಸಕ, ಆಮೇಲೆ ಅಲ್ಲೇ ನಂದು PhD ಆಗ್ಯದ. ಒಬ್ಬ ಶಿಕ್ಷಕ, ಉತ್ತಮ ಶಿಕ್ಷಕ ಯಾರು ಅಂತ ಹೇಳ್ತಾರೆ ಅಂದರೆ, ಎ ಗುಡ್ ಟೀಚರ್ ಈಸ್ ಹೂ ಈಸ್ ಎ ಗೈಡ್, ಫ್ರೆಂಡ್, ಫಿಲಾಸಫರ್. ಅವರೆಲ್ಲ ಶಿಕ್ಷಣ ತಜ್ಞರ ಹೆಸರು ತೆಗೆದುಕೊಂಡು ಎಲ್ಲ ಶಿಕ್ಷಣ ತಜ್ಞರು ಅಂತಂದ್ರೆ ಅವ್ರು ತತ್ವಜ್ಞಾನಿಗಳಾಗಿ ಆಗಿರ್ತಾರೋ. ಜೊತೆಗೆ ಹೇಳಬೇಕಾಗಿದ್ದು ಅಂತಂದ್ರೆ, ಈ ಗೋಷ್ಠಿ ಎಷ್ಟು ಸಹಾಯಕವಾಯಿತು ಅಂತಂದ್ರೆ, ಯಾರು ಅಲ್ಪೋಪಹಾರವನ್ನು ಸ್ವೀಕಾರ ಮಾಡಿದ್ರಿ, ನಡುವನ್ನು ಸ್ವಲ್ಪ ಬ್ರೇಕ್ ಕೊಟ್ಟು ಟೀ ಕೊಟ್ರೆ, ನಮ್ಮಂಥ 70ನೇ ವಯಸ್ಸಿನ ಆಸುಪಾಸು ಇರುವವರಿಗೆ ಸ್ವಲ್ಪ ಅಡ್ಡಾಡಿದಂಗೆ ಆಯಿತು. ಟೀ ಕುಡಿದು ಮತ್ತು ಫ್ರೆಶ್ ಅದು ಮುಂದಿನ ಸಮಾರಂಭಗಳಿಗೆ ಹೋದು, ಪ್ರಶ್ನೋತ್ತರಗಳಿಗೂ ಅವಕಾಶ ಇತ್ತು. ಆಮೇಲೆ ನಾನು ಕಂಡಾಗ ನನ್ನ ಇಲ್ಲಿ ಸ್ನೇಹಿತರು ಬಂದಿದ್ದಾರೆ. ಭಾಳ ಎಷ್ಟೋ ವರ್ಷಗಳ ನಂತರ ಕೂಡಿದ್ದೇವೆ. ಸಂಬಂಧಿಕರು ಕೂಡಿದು, ಗೆಳೆಯರು ಕೂಡಿದು, ಯಾರ್ಯಾರು ಫೋಟೋ ತಗೊಂಡ್ರು, ಯಾರೆಲ್ಲ ಕ್ಯಾಂಪಸ್ ನೋಡಿದರು, ಇವೆಲ್ಲ ಆಗಲಿಕ್ಕೆ ಇದೊಂದು ನೆಪ ಮಾತ್ರ. ಇದಕ್ಕೆ ಫಸ್ಟ್ ಯಾರಿಗೆ ಅಭಿನಂದನೆ ಸಲ್ಲಿಸ್ತೇನೋ ಅಂತಂದ್ರೆ, ಶ್ರೀ ಸತ್ಯ ಸಾಯಿಬಾಬಾ ಎಜುಕೇಷನ್ ಟ್ರಸ್ಟ್ನ ಎಲ್ಲ ಆಡಳಿತ ಮಂಡಳಿಯವರಿಗೆ ನಾನು ಕೋಟಿ ಕೋಟಿ ಪ್ರಣಾಮಗಳನ್ನು ತಮ್ಮೆಲ್ಲರ ಪರವಾಗಿ ಸೃಷ್ಟಿ ಮಾಡ್ತೇನೆ. ಅದ್ರ ಜೊತೆಗೆ ಸಿಬ್ಬಂದಿಗೆ, ಇವತ್ತು ನಾವೇನೋ ಎಂಥ ಕಾರ್ಯಕ್ರಮವನ್ನು ಕಿತ್ತೂರೊಳಗೆ ಬೇಕಾದಲ್ಲಿ ಹಮ್ಮಿಕೊಂಡ್ರು ಸಹಿತ ರವಿವಾರ ಇಟ್ಟರೆ ಯಾರು ಬರೋದಿಲ್ಲ. ಇರೋದ ಒಂದು ದಿವಸ ನಮಗಂತ ನಾವು ಸಲ ಏನೋ ಒಂದು ಕಾರ್ಯಕ್ರಮ ಮಾಡ್ಬೇಕತ್ತಿದ್ರೆ, ಆದ್ರೆ ಈ ಸತ್ಯ ಸಾಯಿಬಾಬಾ ಎಜುಕೇಷನ್ನ ಎಲ್ಲ ಸಹೋದ್ಯೋಗಿ ಸನ್ಮಿತ್ರರು ಅಂದರೆ ಶಿಕ್ಷಕರು, ಶಿಕ್ಷಕಿಯರು, ಆಮೇಲೆ ವಿದ್ಯಾರ್ಥಿ ಮಿತ್ರರು ಬಂದಿದ್ದಾರೆ. ನಿಮ್ಮನ್ನು ಕೂಡ ನಾವಿಲ್ಲಿ ಸ್ಮರಿಸಲೇಬೇಕು. ಆಮೇಲೆ ಜೊತೆಗೆ ಇನ್ನೊಂದು ವಿಷಯವನ್ನು ಹೇಳದೆ ಹೋದರೆ ತಪ್ಪಾದೀತು. ಯಾರು ದೇವರನ್ನು ನಂಬುತ್ತೇವೋ, ಯಾರು ಪೂಜೆಯಲ್ಲಿ ಭಯಭಕ್ತಿಯಲ್ಲಿ ನಡಿತೇವೋ, ಅವು ನಮಗೆ ಹೆಚ್ಚಿನ ಆಯುಷ್ಯವನ್ನು ಕೊಡ್ತಾವು. ಒಂದು ಉದಾಹರಣೆಯ ಮೂಲಕ ಒಂದು ರೀತಿ ಬೇಜಾರಾಗ್ಯದ. ನಿಜವಾಗಿ ಕರೆಕ್ಟ್ ಇದು 3 ಅಲ್ಲ, ದಿನಾಲು ನಾನು 2 ರಿಂದ 3 ಅಥವಾ 3:30 ಮಲಗುವ ಸಮಯ ಸ್ವಾಮಿ ವಿವೇಕಾನಂದ ಹಾಗೆ ಹೇಳಿ ಎದ್ದೇಳಿ ನಿಮ್ಮ ಅನಿಸಿಕೆಗಳನ್ನು ಹೇಳಿರಿ ಅಂತೇಳಿ ನಾನು ಇಲ್ಲಿ ಕಳಿಸಿದ ಕಾಣಿಸ್ತದೆ. ಇದರಲ್ಲಿ ಒಬ್ಬರಿಗೆ 75ನೇ ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಂಡಿದ್ದಾರೆ. 75ನೇ ವಿವಾಹ ವಾರ್ಷಿಕೋತ್ಸವ ಅಂದ್ರೆ ಮದುವೆ ಆದಮೇಲೆ 75 ವರ್ಷದಲ್ಲ. ಬಾಲ್ಯ ವಿವಾಹ ಆಗಿದ್ದರೂ ಸಹಿತ 12 ವರ್ಷದಾಗ ಅದು 80-90 ವರ್ಷ ಇಬ್ಬರು ಇದ್ದಾಗ ಆ ವಿವಾಹ ವಾರ್ಷಿಕೋತ್ಸವ ಆಚರಣೆ ಆದ ನಂತರ ಪತ್ರಕರ್ತರು ಅವರ ಪ್ರಶ್ನೆ ಕೇಳಿದರು ಅವನ್ನ, ನಿಮ್ಮ 75ನೇ ವರ್ಷ ವಿವಾಹ ವಾರ್ಷಿಕೋತ್ಸವ ಹಚ್ಕೊಂಡಿದ್ದೀರಿ, ಈ ವಯಸ್ಸಿನೊಳಗೂ ನೀವು ಇಷ್ಟು ವರ್ಷ ಬದುಕಾಕ ಏನು ಕಾರಣ ಅಂತ ಕೇಳಿರಂತ. ಅವೇನು ಹೇಳ್ಬೇಕು ಅನ್ನೋದು ಭಾಳ ಆಶ್ಚರ್ಯ. ಏನಿಲ್ಲ, ಮನ್ಯಾಗ ಎಲ್ಲರೂ ಮನ್ಯಾಗ ಇರುವಂಗೆ ನಾವು ಗಂಡ ಹೆಂಡತಿ ನಡು ಜಗಳ ಭಾಳ ಆಕತ್ತೀವಿ. ಜಗಳಕ್ಕೆ ಯಾರು ಕಾರಣ ಆಗಿರ್ತಾರಲ್ಲ ಅವ್ರು ಕಂಪಲ್ಸರಿ ಆ ಊರಾಗ ಏನು ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾವೆ
ಆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ತಪ್ಪದ ಅಂದು ಹೋಗಬೇಕು. ಅದು ಬಿಟ್ಟು ಯಾರು ಕಾರಣ ಆಗಿರ್ತಾರ ಅವ್ರು ಹಾಕಿದ್ರೆ ಹಿಂಗೆ ಸಮಯ ಕೈತಿದ್ರೆ 4 ಜನರು ಭೇಟಿ ಹಾಕಿದ್ರೆ ವಿಷಯ ತಿಳ್ಕೊತಿದ್ರೆ ಅವ್ರ ಆಯುಷ್ಯ ಹೆಚ್ಚಾಕೈತಿ. ಹೋಲಿಪ್ಪ ನಿಂದ ಆತಕೈತಿ ಮತ್ತು ನಿಮ್ಮ ಮನೆಯವ್ರು ಎಷ್ಟೋ ವರ್ಷ ಬದುಕ್ಯಾರ ಅವ್ರು ಹೇಳ್ತಾರೆ. ಗಂಡು ಮಕ್ಕಳು ಹೊರಗೆ ಹೋದ್ರೆ ಹೆಣ್ಮಕ್ಳಿಗೆ ಸಮಸ್ಯೆ ಭಾಳ ಎಲ್ಲಿ ಹೋಗ್ತಾರು ಏನು ಮಾಡ್ತಾರೋ ಮತ್ತು ಅವ್ರು ಧಾರ್ಮಿಕ ಕಾರ್ಯಕ್ರಮ ಹೋಗ್ಯಾರ ಬೇಕಲ್ಲ. ಅದಕ್ಕೆ ಗೊತ್ತಾಗಂಗೆ ಅವರು ಹಿಂದೆ ಬಂದು ಆ ಸವಾಲಾಗಿ ಕುಂದಿರ್ತಿದ್ರು. ನನಗೆ ಅಲ್ಲಿ ಹೋಗ್ಯಾನಿಲ್ಲ ನೋಡಕ್ಕೆ. ಇದನ್ನು ಯಾಕೆ ಹೇಳಿದ್ದೀನಿ ಅಂದ್ರೆ ನಾವು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೇಕು. ಉಳಿದ ಕಾರ್ಯಕ್ರಮಗಳನ್ನು ರಾಜಕಾರಣಿಗಳ ಕಾರ್ಯಕ್ರಮ ಹೆಂಗದ ಗೊತ್ತದ ರೀ. 9 ಗಂಟೆಗೆ ಸರಿಯಾಗಿ ಅಂತ ಮುಂಜಾನೆ 9 ಗಂಟೆ ಅಂದ್ರೆ ರಾತ್ರಿ 9 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಹಾಗಿಲ್ಲ. ನಾವು ಗಣಾಚಾರ್ಯ ಸರ್ ಬಗ್ಗೆ 2 ಮಾತು ಮಾತಾಡಿದ್ರೆ ತಪ್ಪಿಲ್ಲ. ನನಗೆ ಈ ಸಾಯಿಬಾಬಾ ಈ ಕಲ್ಯಾಣ ಮಂಟಪಕ್ಕೆ ವಾಸನೆ ಬಂದಿದ್ದೇನೆ. ಆ ಸಂಪೂರ್ಣ ದರ್ಶನ ಮಾಡಿಸಿದರು ಅವರು. ನಾವು ಇದೀಗ ಬಂದಾಗ ಇಲ್ಲಿ ವಿಡಿಯೋ ಮೂಲಕ ನೋಡಿದ್ದು ಭಾಳ ಸುಂದರವಾದ ಪರಿಸರ. ಗುರುಕುಲದ ಬಗ್ಗೆ ಪ್ರಶ್ನೋತ್ತರ ಇರ್ತಾರೆ. ನಾವು ಕಲಿಬೇಕಂತಿದ್ರೆ ಒಳ್ಳೆಯ ಜ್ಞಾನ ಸಂಪಾದನೆ ಮಾಡ್ಬೇಕಂತಿದ್ರೆ ಪರಿಸರನೂ ಭಾಳ ಮುಖ್ಯ. ಅಂಥ ಪರಿಸರನೂ ಕೂಡ ಇಲ್ಲಿದೆ. ಗಣಾಚಾರ್ಯ ಸರ್ ಕಿತ್ತೂರೊಳಗೆ ಸುಮಾರು 10-12 ವರ್ಷ ಇದ್ದರೆ ಅವರು ಮುಂಜಾನೆ 7-8ಕ್ಕೆ ಬಂದ್ರೆ ಸಂಜೆ 7-8ಕ್ಕೂ ಹೋಗ್ತಿದ್ರು. ಅದ್ರ ಜೊತೆಗೆ ಬೆಂಗಳೂರೊಳಗೂ ಸಹಿತ ಅವರಿಗೆ PU ಬೋರ್ಡ್ನೊಳಗೆ ಹಂಗೆ ಕೆಲಸ ಕೊಡ್ತಿದ್ರು. ಬಹುಶಃ ಅದೇ ಕಾರಣದಿಂದ ಅವರು ಅನಾರೋಗ್ಯಕ್ಕೆ ಒಳಗಾಗಿದ್ದು ರಿಟೈರ್ಡ್ ಆಗೋ ಸಮಯದೊಳಗೆ. ಎಂಥ ಪರಿಸ್ಥಿತಿ ಬಂದಿತ್ತಂದ್ರೆ ದೇವರು ಅವ್ರನ್ನ ಕಾಪಾಡ್ತಾನೋ ಇಲ್ಲೋ ಅನ್ನುವಂಥ ಒಂದು ಪರಿಸ್ಥಿತಿ ಬಂದದ್ದು. ಆದರೆ ಅವ್ರು ಯಾವಾಗಿದ್ದರು ಸಿದ್ದೇಶ್ವರ ಅಪ್ಪಾಜಿಗಳ ಒಂದು ಶಿಷ್ಯರು. ಆಮೇಲೆ ಈಗ ಸಾಯಿಬಾಬಾರ ಬಗ್ಗೆನೂ ಅವ್ರಿಗೆ ಒಲವಲ್ಲ. ಆ ಒಂದು ಅವರ ಶಿಷ್ಯರಾಗಿದ್ದರಿಂದ ಅವರ ಪ್ರಭಾವದಿಂದ ಇವತ್ತು ಸಣ್ಣ ಹುಡುಗರಾಗ ಓಡಾಡಕತ್ತಾರೆ. ನೀವು ನೋಡಿರ್ಬೇಕು ರೀ, ಕಿತ್ತೂರು ಹಂಗೆ ಮಾಡ್ತಿದ್ದಾರೆ. ಒಂದು ಕಾರ್ಯಕ್ರಮದಲ್ಲಿ ಎಂದು ವೇದಿಕೆ ಮೇಲೆ ಕುಂತಿಲ್ಲ, ಸನ್ಮಾನ ಬೇಕನ್ನೋರಲ್ಲ. ಯಾವುದೋ ರೂಮ್ನೊಳಗೆ ಕ್ಲಾಸ್ ಕಡಿಮೆ ಯಾರು ಟೀಚರ್ ಬಂದಿಲ್ಲ ಅಂದ್ರೆ ಅಲ್ಲಿ ಕ್ಲಾಸ್ ತೊಗೋತಿದ್ದರು. ನಾನು ಕೂಡ ಅವರೊಂದಿಗೆ 5 ವರ್ಷಗಳವರೆಗೆ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸುವ ಅವಕಾಶ ಸಿಕ್ತು. ಅದರಿಂದ ನಾನು ನೋಡಿ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಅದಾರು. ಇವತ್ತು ಮುಂಜಾನೆ ನೀವು ಯಾರು ನೋಡಿರ್ಬೇಕು, ಹಿಂಗೆ ವಿಡಿಯೋ ಮಾಡಕತ್ತಿದ್ರು, ಫೋಟೋ ತೆಗಿಯಾಕತ್ತಿದ್ರು, ಇಲ್ಲಿ ಬಂದು ಸೆಟ್ ಮಾಡತ್ತಿದ್ರು. ಒಟ್ಟು ಅವ್ರು ನನಗೆ ಊಟ ಅಂಕ ಲಾಸ್ಟ್ ಮಾಡಿದ್ರೆ ಕಾಣಿಸ್ತದ. ಸರ್ ನಿಮ್ಮಲ್ಲಿ ಒಂದು ವಿನಂತಿ, ವೈನ್ಯನೋ ಇಲ್ಲಿ ಬಂದಿದ್ದಾರೆ, ಒಟ್ಟು ಮೊದಲೇನು ಊಟದ ಸಮಯವನ್ನು ಪಾಲಿಸ್ರಿ, ಆಹಾರ ಸರಿಯಾಗಿ ಸೇವಿಸ್ರಿ. ಮತ್ತು ಇಲ್ಲೇನು ನೀವು ಇದಕ್ಕೋಕೆ ಸೇರ್ಕೊಂಡಿರಲ್ಲ, ಇನ್ನು ನಿಮ್ಮ ಆಯುಷ್ಯ 100 ವರ್ಷದೊಳಗೆ ಆರಾಮ ಆಗ್ತದೆ ಅನ್ನುವಂಥ ಗ್ಯಾರಂಟಿ ನಾನು ಪೂಜ್ಯ ದ್ವೈರ ಪರವಾಗಿ ಅವರ ಆಶೀರ್ವಾದ ನಿಮ್ಮ ಮೇಲೆ ಇರ್ತದೆ ಅಂತ ತಿಳ್ಕೊಳ್ಳೋಣ. ನಿಮ್ಮ ಒಂದು ಶತಮಾನೋತ್ಸವ ಏನದಲ್ಲ, ಒಂದು 100 ವರ್ಷದ ಆಚರಣೆ ಇದೇ ವೇದಿಕೆ ಮೇಲೆ ಆಗಲಿ. ಯಾಕಂತಂದ್ರೆ ನೀವೇನಾದರೂ ಮಗಳು ಬೆಂಗಳೂರದಾಗ ಹೋಗೋ ವಿಚಾರ ಮಾಡಿದ್ರೆ ಹೋಗಿದ್ರೆ ಇಂಥ ಒಂದು ಅವಕಾಶ ಸಿಗ್ತಿತ್ತಿಲ್ಲ. ನಿಮಗೆ ಭಾಳ ಆ್ಯಕ್ಟಿವ್ ರೀ. ನಾವು ವರ್ಣನೆ ಮಾಡೋಕತ್ತಿಲ್ಲ, ಇದು ವಿಷಯ ಹೇಳಕತ್ತೇನ ವೈನೇನು ಅಂತ ಹೇಳಿದ್ರೆ ಇವರು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ಸತ್ಸಂಗ ಇದು ಎಲ್ಲ ಇರೋದರಿಂದ ಅದಕ್ಕೆ ನಾನು 5 ನಿಮಿಷ ಸಮಯ ಕೊಟ್ಟಾರಂದಾಗ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಎಲ್ಲರ ಒಂದು ಅಭಿಪ್ರಾಯದೊಳಗೆ ಬಯಲಾಗಿತ್ತು. ನಾಟಕದ ಆಡಿಯೋ ಬಂತಲ್ಲ, ಭಾಳಷ್ಟು ಜನರೊಳಗೆ ಅದನ್ನು ಕೇಳೋ ಭಾಳ ಇಂಪ್ರೆಸ್ ಆಯಿತು. ವಿಡಿಯೋ ಇದ್ದಿದ್ರೆ ಇನ್ನೂ ಹೆಚ್ಚು ಇಂಪ್ರೆಸ್ ಆಗ್ತಿತ್ತೇನೋ ಅಂತ ಅನ್ನಿಸ್ತು. ಅದನ್ನು ವಿಡಿಯೋ ಮಾಡೋಕ್ಕೆ ಅದನ್ನು ತಯಾರಿ ಮಾಡಿದವರು ಅದಕ್ಕೆ ಸಮಯ ಏನೇನು ಬೇಕಾಗ್ತದೆ ಅವ್ರಿಗೆ ಗೊತ್ತು. ಪ್ರಶ್ನೋತ್ತರ ವಿಜ್ಞಾನದಲ್ಲಿ ಅವರ ಚಿಂತನೆಗಳ ಬಗ್ಗೆ ಭಾಳ ಚಲೋ ಮಾತಾಡಿದರು. ಒಟ್ಟಿನೊಳಗೆ ನನಗಿಂತ ಹೆಚ್ಚಿನ ವಯಸ್ಸಿನೊಳಗೆ ಇದ್ದಂಥ ರಿಟೈರ್ಡ್ ಆದಂಥವ್ರು ಬಂದಿದ್ದೀರಿ. ಎಲ್ಲರೂ ಈ ಒಂದು ಕಾರ್ಯಕ್ರಮದ ಸದುಪಯೋಗ ಪಡ್ಕೊಂಡಿದ್ದೀರಿ ಅಂಥೇಳಿ ನಾನು ಭಾವಿಸ್ತಾ ಲಾಸ್ಟಿಗೆ ಒಂದೇ ಒಂದು ಮಾತು ಹೇಳೋದು ಅಂತಂದ್ರೆ, ಈ ಒಂದು ಕಾರ್ಯಕ್ರಮಗಳು ಅಲ್ಲೇ ಗಂಗಾಧರ ಮಠದವ್ರು ಹೇಳಿ ತಪ್ಪಾಗುತ್ತೆ. ನಮ್ಮ ಮನೆ ಫ್ಯಾಮಿಲಿ ಮೆಂಬರ್ ಎಂಟೊಬ್ರಿಂದ ರೀ, ಅವ್ರು ಸಿದ್ದೇಶ್ವರ ಅಪ್ಪಾಜಿಯವರ ಶಿಷ್ಯರು. ಅವ್ರಿಗೆ ಬಹುಶಃ ನಮ್ಮ ಅಣ್ಣರು ಅವರು ಕೂಡ ಇರ್ತಾರೆ ಅಂದಾಗ ಅವ್ರಿಗೂ 86 ವಯಸ್ಸಿರಬೇಕು. ಎಲ್ಲೇ ಸಿದ್ದೇಶ್ವರ ಅಪ್ಪಾಜಿ ಕಾರ್ಯಕ್ರಮಗಳದಾವ ಅಂದ್ರೆ ಗೌರ್ಮೆಂಟ್ ಕಾಲೇಜ್ ಇರ್ಬೋದು, ನಮ್ಮಲ್ಲಿರ್ಬೋದು, ಮತ್ತೊಂದು ಕಡೆ ಇರ್ಬೋದು, ಇಂಥ ಇದ್ರೊಳಗೆ ಎಲ್ಲ ಭಾಗವಹಿಸ್ತಾರೆ. ಅದಕ್ಕೆ ತಮ್ಮೆಲ್ಲರಿಗೆ ನನ್ನನ್ನು ಹಿಡ್ಕೊಂಡು ಅಥವಾ ಯಾರು ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಲ್ಲ, ಎಲ್ಲರ ಮೇಲೆ ಈ ಪೂಜ್ಯ ದ್ವಯರ ಆಶೀರ್ವಾದ ಇರಲಿ. ನಾವು ಇಂಥ ಚಿಂತನೆಗಳನ್ನು ಮಾಡೋಣ. ಇಂಥ ಚಿಂತನೆಗಳಲ್ಲಿ ನಾವು ತೊಡಗಿಸಿಕೊಳ್ಳುವುದರಿಂದ ನಮಗೂ ನಾಲೆಜ್ ಆಗ್ತದೆ. ಇದರೊಳಗೆ ಮಂಗಲಂ ಜ್ಞಾನದಾಯಿನಿ ಮಂಗಲಂ ಪರ್ತಿವಾಸಾಯ ಮಂಗಲಂ ಸತ್ಯಸಾಯಿನಿ. ಇಂದಿನ ಪೂರಾ ದಿನ ಇಷ್ಟು ಸುಂದರವಾಗಿ
ಆಧ್ಯಾತ್ಮಿಕ ತೀರ್ಥಕ್ಷೇತ್ರವನ್ನಾಗಿ ಮಾಡಿದ ಎಲ್ಲ ಭಕ್ತರು A to Z ಅವರೆಲ್ಲರಿಗೂ ಡಾಕ್ಟರ್ ಚಿತ್ರಾ ವಾಸುದೇವ್ ನಾಯಕರಿಂದ ಕೋಟಿ ಕೋಟಿ ಪ್ರಣಾಮಗಳು. ಇಂದು ಅನಿಸಿಕೆಗಳನ್ನು ಹೇಳಿದ್ದಾರೆ. ಇಲ್ಲಿ ವಿಷಯ ಏನಿದೆ? ಸಿದ್ದೇಶ್ವರ ಸ್ವಾಮಿಗಳು, ಸಂತ ಸಿದ್ದೇಶ್ವರ ಸ್ವಾಮಿಗಳು ಭಗವಂತ ಸತ್ಯಸಾಯಿ ಬಾಬಾರವರ ತುಲನೆ. ನಿಮಗೆ ಶ್ರೀರಾಮ ಇಷ್ಟನೋ ಶ್ರೀಕೃಷ್ಣ ಇಷ್ಟನೋ ಅಂತ ಕೇಳಿದರೆ ಏನು ಹೇಳ್ತೀರಿ? ಅವರಿಗೆ ಅವರೇ ಸಾಟಿ, ಇವರಿಗೆ ಇವರೇ ಸಾಟಿ. ಅವರು ನ ಭೂತೋ ನ ಭವಿಷ್ಯತಿ, ಇವರು ನ ಭೂತೋ ಭವಿಷ್ಯತಿ. ಇಬ್ಬರ ಭಯ ರೂಪದಲ್ಲಿ ನೋಡಿದರೆ ಇಬ್ಬರು ಅತ್ಯಂತ ಸಣ್ಣ ಕಾಯದವರು, ತೆಳುವಾಗಿ ಪ್ರಕೃತಿ, ನಡಿಗೆನೂ ಕೂಡ ಸಣ್ಣ ಮಕ್ಕಳು ಹಾಗೆ ಇಬ್ಬರದು ಕಾಮನ್. ನಾನು ನೋಡಿದ ಹಾಗೆ ಬಾಹ್ಯ. ಆಮೇಲೆ ಬಟ್ಟೆಯಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಎಂದೂ ಕಾವಿ ಬಟ್ಟೆ ಧರಿಸಿಲ್ಲ, ಬಿಳಿ ಬಟ್ಟೆ. ಸ್ವಾಮಿಗಳು ಸ್ವಲ್ಪ ಶ್ರೀಕೃಷ್ಣ ಪರಮಾತ್ಮರಂತೆ ಒಳ್ಳೆಯ ವೈಭವಯುಕ್ತವಾದ ಜೀವನವನ್ನು, ಸರಳ ಜೀವನವನ್ನು ಎಲ್ಲವನ್ನೂ ಅನುಭವಿಸಿದವರು ಮತ್ತು ಅನುಭವಿಸಲು ಹೇಳಿದಂಥವರು. ಹಾಗಾಗಿ ಈ ಎರಡು ವ್ಯಕ್ತಿತ್ವವನ್ನು ನೀವು ಗಂಗೆ ಚಲೋನೋ ಗಂಗೋತ್ರಿ ಚಲೋನೋ, ಗಂಗೋತ್ರಿಯಿಂದ ಗಂಗೆ ಬರ್ತದೆ. ಗ್ಯಾಂಜಿಸ್ ಆಲ್ಸೋ ವೆರಿ ಪ್ಯೂರ್, ಗಂಗೋತ್ರಿ ಅದರ ತಾಯಿ, ದಟ್ ಈಸ್ ಆಲ್ಸೋ ವೆರಿ ಗ್ರೇಟ್. ಇಬ್ಬರು ಗ್ರೇಟ್ ಪರ್ಸ್ನಾಲಿಟಿಯನ್ನು ತುಲನೆ ಮಾಡಲು ಸಾಧ್ಯವೇ ಇಲ್ಲ. ಇಟ್ ಈಸ್ ಇಂಪಾಸಿಬಲ್, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಅಂತ ಹೇಳಿದರೆ, ಸಂತರಾಗಿ ಆರ್ಡಿನರಿ ಹ್ಯೂಮನ್ ಬೀಯಿಂಗ್ ಟು ಎಕ್ಸ್ಟ್ರಾ ಆರ್ಡಿನರಿ ಹ್ಯೂಮನ್ ಬೀಯಿಂಗ್ ಆದಂತಹ ನರೇಂದ್ರರಿಂದ ವಿವೇಕಾನಂದರಾದಂತೆ ನಮ್ಮ ಸಿದ್ದೇಶ್ವರರು ಮಲ್ಲಿಕಾರ್ಜುನ ಅಪ್ಪರ ಆಶೀರ್ವಾದದಿಂದ ಅವರ ಜ್ಞಾನವನ್ನು ಆ ಶಕ್ತಿ ಈ ಶಕ್ತಿ ಎರಡೂ ಆಗಿ ಮೇರು ಶಕ್ತಿಯಾಗಿ ಬೆಳೆದವರು. ಆದರೆ ಕಮಿಂಗ್ ಡೌನ್ ಫ್ರಮ್ ಅಪ್ ಅವತಾರಿ ಪುರುಷಗಳು ನಮ್ಮ ಸತ್ಯಸಾಯಿ ಬಾಬಾರವರು. ಆಯಿತಾ? ಹಾಗಾಗಿ ಈ ಸಂತರ ಬಗ್ಗೆ ನಮ್ಮ ಶಿವರುದ್ರಪ್ಪ ಹೇಳಿದರೆ, ಸಂತನೆಂದರೆ ಯಾರು? ದಿವ್ಯತೆಯನ್ನು ಅರಿತವನು. ದಟ್ ಈಸ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದಿವ್ಯತೆ ಮತ್ತು ಭವ್ಯತೆ. ದಿವ್ಯ ಅಂದರೆ ದೇವತ್ವವಿದ್ದವನು, ಸರಳತೆಯ ಸೂತ್ರಕ್ಕೆ ಏನು ಮಾಡಿದವನು? ಹೊಂದಿಕೊಂಡು ಹೋದವನು, ಅದನ್ನು ಮೆಚ್ಚಿಕೊಂಡವನು. ಒಂದು ಸಲ ಅಮೇರಿಕಾಗೆ ಹೋದಾಗ ಒನ್ ಆಫ್ ದ ಡಿವೋಟಿ ಆಸ್ಕ್ಡ್ ಸಿದ್ದೇಶ್ವರ ಸ್ವಾಮಿ, ಸ್ವಾಮೀಜಿ ನಿಮ್ಮ ಪೈಜಾಮಿಗೆ ಒಂದು ಸಣ್ಣ ತೂತಿದೆ ಅಂದ್ರಂತೆ. ಸಿದ್ದೇಶ್ವರ ಸ್ವಾಮಿಗಳು ಎಂದಿನಂತೆ ಮಂದಸ್ಮಿತರಾಗಿ, ಪೂರಾ ಪೈಜಾಮ ಸರಿ ಇದೆ, ಅಲ್ಲಿ ನೋಡೋ, ಆ ತೂತು ಯಾಕೆ ನೋಡ್ತೀಯಾ ಅಂತ. ಈ ಕೂಡ ನೋಡಿ, ಅವರ ಕಾಲಿಗೆ ಚಪ್ಪಲಿಗಳು ಪ್ಲಾಸ್ಟಿಕ್ ಚಪ್ಪಲಿ. ಮನೆ ಇಲ್ಲ, ಮಠವಿಲ್ಲ, ಆಸ್ತಿ ಇಲ್ಲ, ಪಾಸ್ತಿ ಇಲ್ಲ, ಎಲ್ಲಿ ಸ್ಮಾರಕವಿಲ್ಲ. ನಿಧನರಾದರ ನಂತರ ನಮ್ಮ ಹಾಗೆ ಏನು ಮಾಡಿದರು? ಸುಟ್ಟು ಅದನ್ನು ನದಿಯಲ್ಲಿ ಹಾಕು, ಯಾವ ಸ್ಮಾರಕವನ್ನು ಇಚ್ಛಿಸಲಿಲ್ಲ. ಅಷ್ಟು ಒಳ್ಳೆಯ ಒಂದು ಸಂತರೆಂದರೆ ಸಂತರ ಮೇರು ಪರ್ವತ ಅಂದರೆ ಸಿದ್ದೇಶ್ವರ ಸ್ವಾಮಿ. ಇನ್ನೊಂದು ಸಿದ್ದೇಶ್ವರ ಸ್ವಾಮಿಯ ವಿಶೇಷತೆ ಅಂದರೆ, ನಾನು ಒಂದು ಸರ್ತಿಗೆ ಅವರ ಆಶ್ರಮಕ್ಕೆ ಹೋದಾಗ, ತಪೋವನದಲ್ಲಿರಲಿ, ಇಲ್ಲಿ RLS ಸ್ಕೂಲ್ನಲ್ಲಿರಲಿ, ಅವ್ರ ಜೊತೆಗೆ ಯಾವಾಗಲೂ ಕೂಡಿದ್ದಾಗ ಒಂದು ಕತೆ ಹೇಳ್ತಿದ್ರು. ಆ ಕತೆ ಒಂದು ಹೇಳಿ ನಾನು ಇಲ್ಲಿ ಮುಕ್ತಾಯ ಮಾಡ್ತೀನಿ. ಚೈನಾದಲ್ಲಿ ಬುದ್ಧನ ಒಬ್ಬ ಗುರು ದಿನಾಲು ಉಪದೇಶ ಮಾಡುವಾಗ ಒಂದು ಅಜ್ಜಿ 24/7 ಮತ್ತು 12 ತಿಂಗಳು ಅಳ್ತಿದ್ಲಂತೆ. ಯಾಕೆ ಅಳ್ತಿ ಅಜ್ಜಿ ಅಂತ ಗುರು ಕೇಳಿದಾಗ, ನನ್ನ ಹಿರಿಯ ಅಳಿಯ ಛತ್ರಿ ಮಾರ್ತಾನೆ, ಸಣ್ಣ ಅಳಿಯ ಚಪ್ಪಲಿ ಮಾರ್ತಾನೆ. ಛತ್ರಿ ಮಾರುವ ಅಳಿಯ ಏನಾಗಿದೆ ಅಂದರೆ, ಮಳೆಗಾಲದಲ್ಲಿ ಅವನಿಗೆ ಬಿಸ್ನೆಸ್ಸು, ಬೇಸಿಗೆಗಾಲ ಬಂದ ಕೂಡಲೇ ಅವನಿಗೆ ಬಿಸ್ನೆಸ್ ಇಲ್ಲ ಅಂತ ಅಳೋದು. ಬೇಸಿಗೆಗಾಲ ಬಂದ ಕೂಡಲೇ ಏನಾಗೋದು, ಚಪ್ಪಲಿ ಅವನಿಗೆ ಭಾಳ, ಆದರೆ ಅವನಿಗಿಲ್ಲ, ಛತ್ರಿ ಮಾರುವವನಿಗೆ ಅಂಥೇಳಿ ಅಳೋದು. ಒಟ್ಟು ಅಳ್ಲಿಕ್ಕೆ ಒಂದು ಕಾರಣ ಬೇಕು ಅಂತಿದ್ರು. ಆ ರೀತಿ ಗುಬ್ಬಚ್ಚಿ ಉದಾಹರಣೆ, ಆಲ್ವೇಸ್ ಯೂಸ್ ಟು ಟೇಕ್ ದ ಎಕ್ಸಾಂಪಲ್ ಆಫ್ ಕ್ಯಾಕ್ಟಸ್ ಉದಾಹರಣೆ, ಗುಬ್ಬಚ್ಚಿ ಉದಾಹರಣೆ, ಮರಗಳ ಉದಾಹರಣೆ, ತೆಂಗಿನ ಮರದ ಉದಾಹರಣೆ, ಹೀಗೆ ಸಣ್ಣ ಸಣ್ಣ ಉದಾಹರಣೆ ಕೊಟ್ಟು ಅವರು ಹೇಳುವ ಪದ್ಧತಿ ಎಲ್ಲೆಲ್ಲೂ ಇಲ್ಲ. ಅದಕ್ಕಾಗಿ ರೀಡರ್ ಡೈಜೆಸ್ಟ್ನಲ್ಲಿ ಒಂದು ಬಂದಿತ್ತು, ಈ ನಡೆದಾಡುವ ದೇವರು ಮತ್ತೆಂದೂ ಹುಟ್ಟುವುದಿಲ್ಲ. ಅಷ್ಟು ಶ್ರೇಷ್ಠವಾದ ಡೌನ್ ಟು ಅರ್ತ್ ಪರ್ಸ್ನಾಲಿಟಿ ಸಿದ್ದೇಶ್ವರ ಸ್ವಾಮಿಗಳದಿತ್ತು.
ಆ ರೀತಿ ತುಂಬಿದ ಕೊಡದಂತಿದ್ರು. ಸಂಸ್ಕೃತ, ಮರಾಠಿ, ಕನ್ನಡ ಯಾವ ಭಾಷೆ ಬರುವುದಿಲ್ಲ, ಕಲಿಬೇಕು ಅಂತ ಮಗುವಿನಂತೆ ಅವ್ರದ್ದು ಆಸೆ. ಅದಕ್ಕಾಗಿ ನನಗೆ ದೊಡ್ಡ ಟೀಚರ್ಸ್ ಡೇಯನ್ನು ನಾವು ರಾಧಾಕೃಷ್ಣನ ಬರ್ಡೇಯಿಂದ ನಾವು ಮಾಡ್ತೀವಿ. ಅದನ್ನು ಶಿಕ್ಷಕರ ದಿನಾಚರಣೆ ಅಂತ ರಾಧಾಕೃಷ್ಣರು ಒಂದು ಕಡೆ ಹೇಳ್ತಾರೆ, ಹೀ ಇಸ್ ದ ರಿಯಲ್ ಟೀಚರ್ ಹೂ ಕಮ್ಸ್ ಡೌನ್ ಟು ದ ಲೆವೆಲ್ ಆಫ್ ದ ಸ್ಟೂಡೆಂಟ್. ಈಗಿಷ್ಟು ಸಣ್ಣ ಹುಡುಗರ ಕಾಣಿಸುವ ಮುದ್ದಂ ಸರ್ ಇರಲಿ, ತನಗೆ ಫಸ್ಟ್ ಟೈಮ್ ಪಬ್ಲಿಕ್ನಲ್ಲಿ ಭಾಷಣ ಮಾಡ್ತೀನಿ ಅಂತ ಚೇತನಾ ಕಾಲೇಜಿನ ಫಿಸಿಕ್ಸ್ ಪ್ರೊಫೆಸರ್ ಇರಲಿ, ರಿಯಲಿ ದೇ ಆರ್ ಗ್ರೇಟ್ ಟೀಚರ್ಸ್. We should observe plus imitation. Observation plus imitation is equal to education ಅಂತಾರೆ ಹರ್ಬರ್ಟ್ ಸ್ಪೆನ್ಸರ್. ನಾವು ಅಬ್ಸರ್ವೇಷನ್ನೇ ಮಾಡಲ್ಲ, ನಮ್ದು ಅಬ್ಸರ್ವೇಷನ್ ಯಾವಾಗಲೂ ಮೊಬೈಲ್. ತಾಯಿನೂ ಮೊಬೈಲ್, ತಂದೆನೂ ಮೊಬೈಲ್, ಜನ ಯಾರಾದರೂ ಬಂದರೂ ಕೂಡ ಮೊಬೈಲ್ನಲ್ಲಿ ಮಾತಾಡ್ತಾ ಏನು ಬೇಕಾಗಿತ್ತು ಮತ್ತು ಮೊಬೈಲ್. ಈ ರೀತಿಯಾಗಿ ಕಮ್ಯುನಿಕೇಷನ್ ಇಲ್ಲ, ನೋಡುವಂಗಿಲ್ಲ, ಸೂಕ್ಷ್ಮ ದೃಷ್ಟಿ ಇಲ್ಲ ಅಂದರೆ ಅದು ಮುಗೀತದೆ. ಇವತ್ತು ಇದು ರತ್ನಾಕರ ಅಂತೀನಿ ನಾನು ಮಂಜುನಾಥ್ ಸರಿಗೆ. ರತ್ನಗಳನ್ನು ಆರಿಸಿ ಈ ಸಂಸ್ಥೆಯನ್ನು ಒಂದು ಮೇರು ಪರ್ವತಕ್ಕೆ ಒಯ್ಯಬೇಕು, ಹಿಮಾಲಯದ ಎವರೆಸ್ಟಿಗಿರಬೇಕು, ಎಫೆಕ್ಸ್ ಪಾಯಿಂಟಿಗೆ ಮುಟ್ಟಬೇಕು ಅಂತ ನಾಡಿಗೇರ್ ಸರ್ ಇರಲಿ, ಅವರು ಮಂಜುನಾಥ್ ಸರ್ ಇರಲಿ, ಈ ಗಣಾಚಾರಿ ಸರ್ ಅಂತೂ ಅವ್ರದ್ದು ದೇರ್ ಆರ್ ನೋ ವರ್ಡ್ಸ್ ಟು ಡಿಸ್ಕ್ರೈಬ್. Today, the complete credit goes to him and my all colleagues and ನಮ್ಮದು ಟೀಚರ್ಸ್ ಇದ್ದಾರಲ್ಲ, ಆ ಟೀಮ್ ವರ್ಕ್ ಎಲ್ಲರಿಗೂ ಆ ಕ್ರೆಡಿಟ್ ಹೋಗ್ತದೆ. ಮತ್ತು ಮಕ್ಕಳೇ, ಈಗ ಊಟ ಮಾಡಿದ್ರಿಂದ ನೀವೆಲ್ಲರೂ ನಿದ್ದೆ ಇದರಲ್ಲಿದ್ದೀರಿ. ಒಂದು ಸಲ ಸ್ಟ್ರೇಟ್ ಕುತ್ಕೊಳ್ರಿ ಮತ್ತು 3 ಸಲ ಓಂ ಅನ್ರಿ. ಓಂ ಓಂ ಓಂ. ನಾನು ಯಾವಾಗಲೂ ನನ್ನ ಕ್ಲಾಸನ್ನು ಓಂನಿಂದ ಶುರು ಮಾಡ್ತೀನಿ. ನೀವು ಯಾವಾಗಲೂ ನಿಮ್ಮ ಈ ಬೆನ್ನ ಹುರಿಯನ್ನು ಸ್ಟ್ರೇಟ್ ಇಟ್ಟು ಕೇಳಬೇಕು ಮತ್ತು ಕೇಳುವ ಕೆಲಸವನ್ನು ಹೆಚ್ಚು ಮಾಡಬೇಕು, ಮಾತನಾಡುವ ಕೆಲಸವನ್ನು ಕಡಿಮೆ ಮಾಡಬೇಕು. ಆಗ ನಿಮ್ಮ ಶಿಕ್ಷಣ ಏನಾಗ್ತದೆ, ಬೆಳೀತಾ ಹೋಗ್ತದೆ. ನೀವು ಕಲಿಕೆಯನ್ನು ಯಾವಾಗಲೂ ಮುಂದುವರಿಸಬೇಕು ಅಂತ ಇವತ್ತು ಮಾತನಾಡಲು ಅವಕಾಶ ಕೊಟ್ಟಂಥ ಎಸ್ಪೆಷಲಿ ಗಣಾಚಾರಿ ಸರ್ ಇರಲಿ, ಮಂಜುನಾಥ್ ಸರ್ ಇರಲಿ, ನಮ್ಮ ಹಿರಿಯ ಅಣ್ಣನಾದ ನಾಡಿಗೇರ್ ಸರ್ ಇರಲಿ, ನೀವೆಲ್ಲರೂ ಸಿದ್ದೇಶ್ವರ ಸ್ವಾಮಿಗಳ ಭಕ್ತರೇ, ಸಾಯಿಬಾಬಾರ ಭಕ್ತರೇ, ಭಕ್ತರು ಯಾರ ಭಕ್ತರಿರಲಿ, ಭಕ್ತರಾಗೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಇಲ್ಲದರೆ ಎಲ್ಲರೂ ಕಡೆಗೂ ನಮಗೆ ಭೋಗಿಗಳೇ ಕಾಣಿಸ್ತಾರೆ. ಈಗ ಯೋಗಿಗಳಾಗೋಕ್ಕಿಂತ ಉಪಯೋಗಿಗಳಾಗಿರಿ, ಸಮಾಜದ ಕೆಲಸವನ್ನು ಮಾಡಿರಿ, ಒಳ್ಳೆಯ ಶಿಕ್ಷಕರಾಗಿರಿ ಮತ್ತು ಒಳ್ಳೆಯ ಶಿಕ್ಷಾರ್ಥಿಗಳಾಗಲಿ ಅಂತ ಬಾಬಾರವರು, ಸಿದ್ದೇಶ್ವರ ಸ್ವಾಮಿಗಳು ಬೋತ್ ಐ ಮೈ ಫೇವ್ರೇಟ್ ಗುರು. ಅವರಿಬ್ಬರು ಆಶೀರ್ವಾದ ನನ್ನ ಮೇಲೂ ನನ್ನ ಕುಟುಂಬದ ಮೇಲೂ, ನಾನು ಸ್ವಾರ್ಥಿ, ಮೊದಲು ನನ್ನ ಮೇಲೂ ನನ್ನ ಕುಟುಂಬದ ಮೇಲೂ, ನಿಮ್ಮ ಮೇಲೂ ನಿಮ್ಮ ಕುಟುಂಬದ ಮೇಲೂ ಆಗಲಿ ಅಂತ ಹೇಳಿ ನನಗೆ ಈ ವೇವ್ ದ ಆಪರ್ಚುನಿಟಿ ಸರ್, ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್. ಥ್ಯಾಂಕ್ ಯು. ಸಾಯಿರಾಮ್ ಸಾಯಿರಾಮ್ ಸಾಯಿರಾಮ್. ಮಧ್ಯಾಹ್ನದ ಅವಧಿಯ ನಮಸ್ಕಾರಗಳನ್ನು ತಿಳಿಸುತ್ತಾ, ನಿಜವಾಗ್ಲೂ ಇವತ್ತಿನ ಈ ಕಾರ್ಯಕ್ರಮ ಅಭೂತಪೂರ್ವವಾಗಿತ್ತು. ಈ ಕಾರ್ಯಕ್ರಮ ಏನಾದರೂ ಮಿಸ್ ಮಾಡ್ಕೊಂಡಿದ್ದೀವಪ್ಪ ಅಂತಂದ್ರೆ ಬಹಳಷ್ಟು ಮರೆತಿದ್ವಿ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತಾ, ಬೆಳಗಿನ ಅವಧಿಯಲ್ಲಿ ಜಗನ್ನಾಥ್ ಸರ್, ಮಹೇಶ್ ಸರ್ ಮಾತಾಡಿದ್ದು ಬಹಳಷ್ಟು ಸೊಗಸಾಗಿ ಅರ್ಥಪೂರ್ಣವಾಗಿತ್ತು. ಗಣಿತ ಕಲಿಕೆ ಮತ್ತು ವಿಜ್ಞಾನ ಕಲಿಕೆ ಸರಳ ನಮ್ಮ ಜೀವನದಲ್ಲಿ ನಡೆಯುವಂಥ ಅನುಭವಗಳಿಗೆ ಹೋಲಿಸಿ ಮಾತಾಡಿದಂಥ ಅವರ ಮಾತುಗಳು ಮೌಲ್ಯಯುತವಾಗಿದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ನಂತರ ಮಧ್ಯಾಹ್ನದ ಅವಧಿಯಲ್ಲಿ ಶುಚಿಯಾಗಿ, ರುಚಿಯಾಗಿ ಒಳ್ಳೆಯ ಸಿಹಿ ಊಟವನ್ನು ನಮಗೆ ಕೊಟ್ಟರು. ಅದು ಕೂಡ ನಮಗೆ ಸಂತೃಪ್ತಿಯನ್ನು ತಂತು. ಊಟದ ಅವಧಿಯ ನಂತರ ನಮ್ಮ ಜಯಲಕ್ಷ್ಮಿ ಸಹೋದರಿಯ ಸೊಗಸಾದ ಗಾನಸ್ಪೇರಿಯು ಅಷ್ಟು ಚೆನ್ನಾಗಿ ಇಲ್ಲಿ ಕಾರ್ಯಕ್ರಮದಲ್ಲಿ ಮೂಡಿಬಂತು. ಆ ನಂತರದ ಅವಧಿಗಳಲ್ಲಿ ನಮ್ಮ ಮಗ್ದುಮ್ ಸರ್ ವೆರಿ ಎಕ್ಸಲೆಂಟ್ ಆ್ಯಂಡ್ ವಂಡರ್ಫುಲ್ ಸ್ಪೀಚ್. ಅವರು ನಿಜವಾಗ್ಲೂ ಇಲ್ಲಿ ಸಿದ್ದೇಶ್ವರ ಅಪ್ಪನವರ ಬಂದು ವಾಣಿಗಳನ್ನು ಆಡಾಕತ್ತಾರೇನೋ ಅಂಥೇಳಿ ನಾವು ನಿಜವಾಗ್ಲೂ ಮೇಡಮ್ ಹೇಳಿದಂಥ ಮಂತ್ರಮುಗ್ಧರಾಗಿದ್ವಿ. ಅಷ್ಟು ಚೆನ್ನಾಗಿ ಅವರು ಮಾತಾಡಿದ್ರು. ನಮ್ಮ ಶಿಕ್ಷಕ ವೃತ್ತಿಯಲ್ಲಿ ಅವುಗಳನ್ನು ನಾವು ನಿಜವಾಗ್ಲೂ ಬಹಳಷ್ಟು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಇವತ್ತಿನ ಈ ಕಾರ್ಯಕ್ರಮ ಬಹಳಷ್ಟು ಸೊಗಸಾಗಿತ್ತು ಅಂತ ಹೇಳಕ್ಬಿಡ್ತೀನಿ. ಆಮೇಲೆ ರೇಡಿಯೋ ಕೇಳೋದು ನಂದು ಅಭ್ಯಾಸ. ಬೆಳಗ್ಗೆ 6 ಗಂಟೆಗೆ ರೇಡಿಯೋ ಹತ್ತಿದ್ರೆ 10 ಗಂಟೆಗೆ ಬಂದ್ ಮಾಡ್ತೇವ್ರಿ. ಮೊನ್ನೆ 4 ದಿವಸದಿಂದ ಅಡ್ವರ್ಟೈಸ್ ಬರಾಕತ್ತಿತ್ತು. ಬಯಲು ಬಯಲಾದಿದ್ದು ಅಪ್ಪಾಜಿಯವರ ನಾಟಕ. ಎಲ್ಲಿ ಅದು ಮಿಸ್ ಆಕೇತೋ ಅಂತ ಹೇಳಿ ನಂಗೆ ಭಾಳ ಇದನ್ನ
ಅನ್ಸಕತ್ತಿತ್ತು. ಮುಂಜಾನೆ ನಾವು ಬರೋ ಟೈಮ್ ಕನ್ನದ 11 ಹತ್ತಿತ್ತು. ಇಲ್ಲಿ ಬಂದು ಅದನ್ನ ಕೇಳಿದ್ರಲ್ಲ, ನಾವು ಬಹಳ ಪುನೀತರಾದ್ವಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕ ಇಷ್ಟಪಡ್ತೀನಿ. ಮತ್ತು ಬಹಳ ಜನರ ಕಣ್ಣಂಚಿನಲ್ಲಿ ಆ ನೀರು ಸಹಿತ ತರಿಸ್ತಪ್ಪ ಆ ನಾಟಕ. ಶ್ರೀಯುತ ಪೊಲೀಸ್ ಪಾಟೀಲ್ ಸರ್ಗೆ ನಾನು ನಮನಗಳನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಮತ್ತು ಬೆಳಗಿನ ಅವಧಿ ಬಂದ ತಕ್ಷಣ ನಮ್ಮ ಗಣಾಚಾರಿ ಗುರುಗಳು ಅವರ ಎರಡೂ ಕೈಗಳು, ನಾವು ಚಿಕ್ಕವರಾದರೂ ಸಹಿತ ಎರಡೂ ಕೈಗಳನ್ನು ಮುಗಿದು ನಮ್ಮನ್ನು ಎಷ್ಟು ಚೆನ್ನಾಗಿ ಅವರು ಸ್ವಾಗತನ ಮಾಡಿಕೊಂಡ್ರು. ಅವರು ಅಷ್ಟು ದೊಡ್ಡವರು, ವಿನಯವಂತರು, ಸಹೃದಯಿಗಳು, ಅಂಥವ್ರು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಯಾರ. ಅವರಿಗೊಂದು ಹ್ಯಾಟ್ಸ್ ಆಫ್ ಜೋರಾದ ಚಪ್ಪಾಳೆ ಮೂಲಕ ಸಲ್ಲಿಸೋಣ ಅಂತ ಹೇಳ್ತಾ, ಕೊನೆಯದಾಗಿ ಸಿದ್ದೇಶ್ವರ ಅಪ್ಪನವರ ಬಗ್ಗೆ ಒಂದು ಕವಿತೆಯನ್ನು ನಾನು ಬರೆದಿದ್ದೇನೆ. ಅದನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕವನದ ಶೀರ್ಷಿಕೆ ಶ್ರೀ ಸಿದ್ದೇಶ್ವರ ಶ್ರೀಗಳು. ಸರಳರಲ್ಲಿ ಸರಳರು, ವಿರಳರಲಿ ವಿರಳರು, ಸರಳರಲಿ ಸರಳರು, ವಿರಳರಲಿ ವಿರಳರು, ತಳಮಳ ಕಂಟಿದ ಮಂಕು ಮನಗಳಿಗೆ ಅರಳು ಹುರಿದಂತೆ ವಾಣಿಗಳ ನಾಡಿ ಜಗದಗಲ ಬೆಳಕು ತೋರಿದವರು ಅವರೇ ಶ್ರೀ ಸಿದ್ದೇಶ್ವರ ಅಪ್ಪನವರು. ಯಾರದೋ ಅರ್ಜಿ ಮರ್ಜಿ ಮುತುವರ್ಜಿಗಾಗಿ ಬದುಕಿದವರಲ್ಲ, ದಾಹ ಮೋಹ ವ್ಯಾಮೋಹಕ್ಕೆ ಒಳಗಾದವರಲ್ಲ, ಜನರ ಹೊಗಳಿಕೆಗೆ ಹೆಗಲು ಕೊಟ್ಟವರಲ್ಲ, ಸರ್ವತಂತ್ರರು ಸ್ವತಂತ್ರರು ಅವರೇ ಶ್ರೀ ಸಿದ್ದೇಶ್ವರ ಅಪ್ಪನವರು. ಪೂಜ್ಯರ ಪೂಜೆ ಸದ್ದು ಮಾಡುತ್ತಿರಲಿಲ್ಲ, ಓದೆ ಗಂಟೆ ಜಾಗಟೆ, ಓದೆ ಧೂಪ ದೀಪ, ಸದ್ದು ಗದ್ದಲವಿಲ್ಲದ ಪುಸ್ತಕದ ಜೊತೆ ಮಸ್ತಕದ ಪೂಜೆ ಮಾನವತೆಗೆ ಮೌಲ್ಯ ತುಂಬಿದ ದಾರಿದೀಪ ಅವರೇ ಶ್ರೀ ಸಿದ್ದೇಶ್ವರ ಅಪ್ಪನವರು. ವಿದ್ವತ್ಪೂರ್ಣ ಪ್ರವಚನಗಳೊಂದಿಗಿನ ಅರಿವು, ವಯೋಭೇದ ವರ್ಗಭೇದ ಮಾಡದ ಮನವು, ದಾರ್ಶನಿಕ ತತ್ವಜ್ಞಾನಿ ಕಲಾಬಿಂದು ಕಲಾತೀತರಾದ ಇವರ ನೆನಪು ನಿತ್ಯ ನಿರಂತರವು ಅವರೇ ಶ್ರೀ ಸಿದ್ದೇಶ್ವರ ಅಪ್ಪನವರು. ಕೆಲವರು ಅವರಿಗೆ ಅಭಿನವ ಭೂತನೆಂದರು, ಹಲವರು ಅವರಿಗೆ ಬಸವನೆಂದರು. ಅವರೇ ಅಪ್ಪನವರು, ಸಂತೃಪ್ತರು ನಿರ್ಲಿಪ್ತರು. ಇವರು ಬುದ್ಧನಾಗದೆ ಪರಿಶುದ್ಧನಾದವರು ಅವರೇ ಶ್ರೀ ಸಿದ್ದೇಶ್ವರ ಅಪ್ಪನವರು. ಪೂಜ್ಯರೆಂದು ಜೇಬು ತುಂಬಿಸಿಕೊಂಡವರಲ್ಲ, ಇನ್ನಷ್ಟು ಮತ್ತಷ್ಟು ಬದುಕಬೇಕೆಂದವರಲ್ಲ. ಅವರೊಂದು ಮುಗಿಯದ ಅಸ್ತಿತ್ವ, ಕೊನೆಗೊಳ್ಳದ ಪಯಣ, ಅವರೊಂದು ತಲ್ಲಣ. ಅಂತಹ ಮಹಾನ್ ತಪಸ್ವಿಗಳು ಹುಟ್ಟಿ ಬರಲೆಂದೇ ನನ್ನ ಅಂತರಾಳದ ನುಡಿಗಳ ಮೂಲಕ ಆಹ್ವಾನ. ಅವಕಾಶಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಂಥ ಶ್ರೀಮತಿ ಭಾರತಿ ಬಡಿಗೇರ್ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಕೊನೆಯದಾಗಿ ಸಮಾರೋಪ ನುಡಿಗಳು. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವರ ಚರಣಕಮಲಗಳಲ್ಲಿ ಕೋಟಿ ಕೋಟಿ ಪ್ರಣಾಮ. ನಿಮ್ಮೆಲ್ಲರಿಗೂ ಸಾಯಿರಾಮ್. ಇವತ್ತಿನ ಅಗ್ದಿ ಪ್ರೋಗ್ರಾಮು ಬೆಳಗಿಂದ ನಾನು ನೋಡ್ತಾ ಇದ್ದೆ. ನಾನು ಈ ಸಂಸ್ಥಾದೊಳಗೆ, ಅಂದರೆ ನಮ್ಮ ಆರ್ಗನೈಜೇಷನ್ದೊಳಗೆ ಮೋರ್ ದೆನ್ 50 ಇಯರ್ಸ್ ನಂದು ಆರ್ಗನೈಜೇಷನ್ದೊಳಗೆಲ್ಲ ಮುಗಿದ್ರಿ. ಸೊ ಯಾವಾಗ ನಮ್ಮ ಸಾಯಿಬಾಬಾನ ಆರ್ಗನೈಜೇಷನ್ ಬಂದ್ವಲ್ಲ, ವಿ ಹ್ಯಾವ್ ವಾಟ್ ಸರ್ಟನ್ ಎಲ್ಲ ಅವ್ರು ಏನೇನು ಹೇಳ್ತಿದ್ದೆಲ್ಲ ಎಲ್ಲ ಇತ್ತು. ಬಟ್ ಸಿದ್ದೇಶ್ವರ ಸ್ವಾಮಿಗಳು ಯಾವಾಗ ಕಾಂಟ್ಯಾಕ್ಟ್ ಆಯ್ತು, ನಮ್ಗೆ ಗೊತ್ತಾಯ್ತು ಎರಡೂ ಒಂದ ಅಂಥೇಳಿ. ಬಾಬಾ ಅವ್ರದ್ದು ಒಂದು ಇದು ಇತ್ತು ರೀ, ಏನಂದರೆ ಯಾರ್ಯಾರು ಸಂತರು ಇರ್ತಾರೆ ಆ ಕಾಲದ ಸಂತರೊಳಗೆ ಅವ್ರ ಭಕ್ತರನ್ನ ಅವ್ರ ಹತ್ರ ಕಳಿಸ್ತಿದ್ರು. ಹಂಗೆ ಒಂದು ಸಲ ನನ್ನ ಕಳಿಸಿದ್ರು. ನಾವು ಬೆಂಗಳೂರಿಂದ ಕಾರ್ ತೊಗೊಂಡು ಬರ್ಲಿಕ್ಕೆ ಹತ್ತಿದ್ದೆ. ರಾಣೆಬೆನ್ನೂರೊಳಗೆ ಹೈವೇ ಇದು ಆಗಿತ್ತು, ಕ್ಲೋಸ್ ಆಗಿತ್ತು. ರಾಣೆಬೆನ್ನೂರು ಇಳಿಬೇಕಾಯ್ತು. ನಾನು ನಮ್ಮ ಮಣ್ಣನ ಮನೆ ಇತ್ತು, ಏನು ಪ್ರಾಬ್ಲಮ್ ಇದೆಲ್ಲ ಹೋದೆ. ಲಕ್ಕಿಲಿ ಸಿದ್ದೇಶ್ವರ ಸ್ವಾಮಿಗಳು ಅವರು ನಮ್ಮ ಇದ್ರ ಬಂಗ್ಲಾದೊಳಗೇ ಇದ್ರಲ್ಲಿ 10 ದಿವಸ ಅವ್ರದ್ದು ಪ್ರೋಗ್ರಾಮ್ ಇತ್ತು. ದಿನಾಲು ಮುಂಜಾನೆ ಹೋಗ್ತಿದ್ದೆ ನಾನು 6ರಿಂದ 7, ಕರೆಕ್ಟ್ ಟೈಮ್ ಅಂದರೆ ಟೈಮ್. 6 ಹೊಡಿಬೇಕು ಸ್ಟಾರ್ಟ್, 7ಕ್ಕೆ ಬಂದು ಹಿಂಗೆ. ಆವಾಗ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋದು ನನಗೊಂದು ಅಗ್ದಿ ಸುದೈವ ಅಂತೇಳಿ ನಾನು ಸಿಕ್ಕಿತ್ತು. ಅವಾಗ ಕೇಳಿದ್ರು ಅವರು ಏನು ಅಂತೇಳಿ ಅಲ್ಲಿ ಅಂತೇಳಿ. ನಾನು ಅದಾಗಿನ್ನೂ ಗೋವಾದಿಂದ ಬಂದಿದ್ದೆ, ಸೆಂಟ್ರಲ್ ಗೌರ್ಮೆಂಟ್ ಸರ್ವಿಸು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದೆ. ನಾನು ರಿಟೈರ್ ಆಗಿ ಬಂದಿದ್ದೆ. ಬಂದ್ಕೊಳಕ್ಕೆ ಏನು ಮಾಡ್ತೇನೆ ಅಂತ ಕೇಳಿದೆ. ನಾನು ಹೇಳಿದೆ, ನಾನು ಫಾಲೋವರ್ ಆಫ್ ಸತ್ಯಸಾಯಿ ಬಾಬಾ, ಸೇವಾ ಮಾಡ್ತೇನೆ ಅಂದರೆ ಅವ್ರಿಗೆ ಇಷ್ಟು ಸಂತೋಷ ಆತ್ರಿ. ನಾನು ಸೇವಾ ಮಾಡ್ತೀನಿ ಅಂತ ಕೇಳಿದ ಕೂಡ
ಭಯಂಕರ ಸಂತೋಷ ಆಯ್ತು. ಅದು ಯೋಗ್ಯ ಮಾರ್ಗದೊಳಗೆ ಹೊಂಟಿ ಮತ್ತು ಯೋಗ್ಯ ಗುರುನ ಹತ್ರ ಹೊಂಟಿವಿ ಅಂತೇಳಿ. ಅದು ಇವನ್ನ ಹೇಳ್ಬೇಕಾದ್ರೆ ಒಂದು ಗುರು ಇನ್ನೊಂದು ಗುರುನ ಬಗ್ಗೆ ಹೇಳ್ಬೇಕಂತಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ಎಷ್ಟು ಅವ್ರ ವ್ಯಾಲ್ಯೂ ಭಾಳ ಇದು ಕೊಡ್ತಿದೆ. ಮತ್ತು ನಾ ಎಷ್ಟೋ ಇದ್ರೊಳಗೆ ಅಗ್ದಿ ಒಂದು ನಮ್ಮ ಮಗ್ದುಮ್ ಸಾಹೇಬ್ರೆಲ್ಲ ಹೇಳಿಕತ್ತಿದ್ರು. ಆವಾಗ ನಾ ಎಲ್ಲ ವಿಚಾರ ಮಾಡ್ಲಿಕ್ಕತ್ತಿದ್ದೆ ಸಾಯಿ ಇದಕ್ಕೂ ಅಂಥೇಳಿ. ಸಾಯಿಬಾಬಾ ಹೇಳ್ತಿದ್ರು, ಅವರು ಶಾಲೆ ಕಲ್ತವ್ರಲ್ರಿ ಸಾಯಿಬಾಬಾ. 14 ವರ್ಷಕ್ಕೆ ಅವರು ಪುಸ್ತಕ ಹಿಂಗೆ ಓದೋದು ಬಂದವರು. ಬಟ್ ಯೂನಿವರ್ಸಿಟಿ ಸ್ಥಾಪನೆ ಮಾಡಿದವರು ಮತ್ತು ಅವ್ರ ಹೆಸರ ಮೇಲೆ ಎಷ್ಟೋ PhD ಆಗ್ಯಾವ. ಅಂತ ಇವರು ಸಾಯಿಬಾಬಾ ಸ್ಥಾಪನೆ ಮಾಡಿದ ಯೂನಿವರ್ಸಿಟಿ ಜಗತ್ತಿನ ಒಂದು 20 ಯೂನಿವರ್ಸಿಟಿ, ಎಲ್ಲ ಯೂನಿವರ್ಸಿಟಿ ಒಳಗೆ ಮೊದಲಿನ 20 ಯೂನಿವರ್ಸಿಟಿ ಒಳಗೆ ಅವ್ರ ಯೂನಿವರ್ಸಿಟಿ ಬರ್ತದೆ. ಇಂಡಿಯಾದಾಗಿದ್ದು ನಂಬರ್ 1. ಅವ್ರ ಸ್ಕೂಲೂ ಅಷ್ಟೇ. ಕಾರಣ ಅಂದರೆ ಏನು, ಬೆಳಗ್ಗೆ ಒಬ್ಬರು ಕೇಳ್ತಿದ್ರು ಗುರುಕುಲ ಟೈಪ್ ಅಂತೇಳಿ. ನಮ್ಮೆಲ್ಲ ಎಜುಕೇಷನ್ ಸ್ಟಾರ್ಟ್ ಆಗೋದು ಗುರುಕುಲ ಟೈಪರೇ. ಎಲ್ಲ ರೆಸಿಡೆನ್ಸಿಯಲ್ಲಿ ಇರ್ತಾವೆ. ಎಲ್ಲರಿದ್ರೊಳಗೂ ಸ್ವಾಗತ ಗೀತೆ ಯಾವೆಲ್ಲ ಹೇಳ್ತಾ ಇಲ್ಲ. ನಮ್ಮದೆಲ್ಲ ಸ್ಟಾರ್ಟ್ ಆಗೋದು ವೇದದಿಂದ. ಅವ್ರಿಗೆ ವೇದ ಕಂಪಲ್ಸರಿ ರೀ. ರುದ್ರ ಹೇಳ್ತಾರೆ, ಗಣಿತ ಅಥರ್ವಶೇಷ ಹೇಳ್ತಾರೆ, ಎಲ್ಲನೂ ವೇದ ಅವರಿಗೆ ಕಂಪಲ್ಸರಿ ನಮ್ಮ ಹುಡುಗರಿಗೆ. ಬಾಬಾ ಏನು ಹೇಳ್ತಿದ್ರು, ಈ ಆಧುನಿಕ ಶಿಕ್ಷಣದ ಜೊತೆ ಸನಾತನ ಶಿಕ್ಷಣನೂ ಬೇಕು, ಅಂದ್ರೆ ಮನುಷ್ಯ ಪರ್ಫೆಕ್ಟ್ ಆಗ್ತಾನೆ ಅಂತೇಳಿ. ಪೂರ್ಣ ಮನುಷ್ಯ ಆಗಲಿಕ್ಕೆ ಎರಡು. ಅದಕ್ಕೆ ಅವ್ರು ಹೇಳ್ತಿದ್ರು, ಈ ಎಜುಕೇಷನ್ ಏನಲ್ಲ, ಇದ್ರ ಜೊತೆಗಿನ ಎಜುಕೇರ್ ಬೇಕಂತ ಹೇಳ್ತಿದ್ರು ಅವ್ರು. ಎಜುಕೇರ್ ಅಂದರೆ ಎಜುಕೇಷನ್ ಕಮ್ಸ್ ಫ್ರಮ್ ದ ಬ್ರೈನ್, ಎಜುಕೇರ್ ಕಮ್ಸ್ ಫ್ರಮ್ ದ ಹಾರ್ಟ್. ಈ ಹಾರ್ಟ್ನೊಳಗೆ ನಮ್ಮಲ್ಲಿ ಎಷ್ಟೋ ಚಲೋ ಗುಣ ಅವರಿ. ಸತ್ಯ, ಧರ್ಮ, ಶಾಂತಿ, ಪ್ರೇಮ, ಅಹಿಂಸಾ, ದಯಾ, ಅದು ಇದು ಎಷ್ಟೋ ಚಲೋ ಗುಣ ಅವಲ್ಲ. ಇವೆಲ್ಲ ಗುಣ ಈ ಎಜುಕೇಷನ್ ಸಲುವಾಗಿ ಬರಬೇಕಾದ ಎಜುಕೇಷನ್ ಸಂಘದಿಂದ ಜೊತೆಲೇ ಹೋಗ್ಬೇಕು ಅವೆರಡು ಅಂತ ಹೇಳ್ತಿದ್ರು. ಅದೇ ರೀತಿ ಶಿಕ್ಷಣನ ಅವ್ರು ಇದು ಮಾಡ್ಯಾರ. ಈಗ ನಮ್ಮ ಚಿತ್ರಾ ಪ್ರಭು ಅವ್ರು ಹೇಳಿದರು ನಾವು ಇಲ್ಲಿ ಕೊಡ್ತೇವೆ ಅಂತೇಳಿ. ಇದು ನಮ್ಮ ಸಿಲೆಬಸ್ನೊಳಗಿಲ್ಲ. ಅವ್ರು ಹೇಳೋದೇನದಲ್ಲ, ನಮ್ಮದು ಮಾನವೀಯ ಮೌಲ್ಯಗಳೇನವಲ್ಲ ಅದನ್ನು ಬೆಳೆಸಲಿಕ್ಕೆ ಒಂದು ಕ್ಲಾಸ್ ಇರ್ತೇವೆ ನಾವು. ಇಂಥವೆಲ್ಲ ನಮ್ಮಲ್ಲಿ ಇದು ಇರ್ತವೆ. ಮತ್ತು ನಮ್ಮಲ್ಲಿ ಅವ್ರಿಗೆ ಭಜನೆ ಕಂಪಲ್ಸರಿ, ನಾಮಸ್ಮರಣೆ ಎಲ್ಲ ಹುಡುಗರು ಕಂಪಲ್ಸರಿ. ಭಜನೆ ಇರ್ತದೆ, ಓಂಕಾರ ಇರ್ತದೆ, ಸುಪ್ರಭಾತ್ ಇರ್ತದೆ. ಈ ಓಂ ಅಂತ ಹೇಳ್ತಿರ್ತಾವಲ್ಲ ಅವೆಲ್ಲ ಸೈಂಟಿಫಿಕಲಿ ಸ್ಟಡಿ ಮಾಡಿ ಇದು ಮಾಡಿದ್ದು ಎಲ್ಲ ಇದೆ. ಇವೆಲ್ಲ ಕಂಪಲ್ಸರಿ ಇರ್ತಾವೆ. ನಮ್ಮೆಲ್ಲ ಸ್ಕೂಲ್ನೊಳಗೆ ಗುರುಕುಲ ಪದ್ಧತಿ ಅದ ರೀ. ಹೀಗಾಗಿ ಸತ್ಯಸಾಯಿ ಸ್ಕೂಲ್ಸ್ ಎಲ್ಲೆಲ್ಲಿ ಏನೇನು ಕಾಲೇಜ್ ಎಲ್ಲ ಅವಲ್ಲ ನೋಡಿ, ಎಷ್ಟೋ ವರ್ಷ ಆಯ್ತು 100% ರಿಸಲ್ಟ್ ಇರ್ತಾವೆ ನಮ್ಮೆಲ್ಲ. ಒಂದು ಸಲ ಕಡಿಮೆ ಇರೋಂಗಿಲ್ಲ. ಎವ್ರಿ ಇಯರ್ ನಮ್ಮ ಸ್ಕೂಲ್ನ ಹೋಗ್ರಿ, ಇವನ್ CBSE ಸ್ಕೂಲ್ ಇರುತ್ತೆ, 100% ಎಲ್ಲ ಇದು ಇರ್ತದೆ. ಮತ್ತು ಇನ್ನೊಂದು ಇವ್ರದ್ದು ಏನೋ ಬಾಬಾ ಅವ್ರದ್ದು ಇವ್ರದ್ದು ಅನ್ಲಿಕ್ಕೆ ಅನ್ನೋದು ಹೇಳ್ತೀನಿ. ಬಾಬಾ ಹೇಳ್ತಿದ್ರು ಅವರು, ಎಜುಕೇಷನ್ ಈಸ್ ಫಾರ್ ದ ಲೈಫ್, ನಾಟ್ ಫಾರ್ ದ ಲಿವಿಂಗ್ ಅಂತೇಳಿ. ಸಿದ್ದೇಶ್ವರ ಸ್ವಾಮಿಗಳು ಅದನ್ನೇ ಹೇಳಿದರು. ಬಾಬಾ ಹೇಳಿದರು, ವರ್ಕ್ ಈಸ್ ವರ್ಷಿಪ್, ಡ್ಯೂಟಿ ಈಸ್ ಗಾಡ್ ಅಂತೇಳಿ. ಇವರು ಹೇಳಿದರು, ಕಾಯಕವೇ ಕೈಲಾಸ ಅಂತ ಹೇಳಿದರು. ಎಷ್ಟೋ ಹಿಂಗೆ ನಾವು ನೋಡ್ಕೊತ ಹೋಗ್ತಿರ್ತೇವಲ್ಲ, ಅವರು ಇವರು ಎರಡು ಒಂದೇ ರೀ. ಬಿಕಾಸ್ ಐ ಹ್ಯಾವ್ ಸ್ಟಡೀಡ್ ಸೋ ಮಚ್ ಸಾಯಿ ಲಿಟ್ರೇಚರ್. ಇಷ್ಟು ವರ್ಷದಾಗ ನಾನು ಸಾಯಿ ಲಿಟ್ರೇಚರು ಭಾಳ ಸ್ಟಡಿ ಮಾಡಿ. ಇವನ್ ಐ ಹ್ಯಾವ್ ಸ್ಟಡೀಡ್ 180 ಕಂಟ್ರಿ ಒಳಗೆ ಸಾಯಿಬಾಬಾ ಇದ್ದದ. ಒಂದು ದಿವಸನೂ ಸಾಯಿಬಾಬಾ ಯಾವ ಫಾರಿನ್ ಕಂಟ್ರಿಗೆ ಹೋಗಿಲ್ಲ. ಬಟ್ ಹೆಂಗೆ ಇದೆಲ್ಲ ಆಯ್ತು ಅಂತ ಹೇಳಿ ಇದನ್ನೆಲ್ಲ ಹಿಂಗೆ ನಾವು ಸ್ಟಡಿ ಮಾಡ್ಕೋತ ಹೋದಾಗ ಒಂದು ದೇವಾಂಶ ಎಲ್ಲ ಹೊರಗೆ ಬರ್ತದೆ. ಹಿಂಗೆ ಇದ್ದಲ್ಲೇ ಇದ್ದು ಎಲ್ಲ ಕಡೆಗೆ ಅವ್ರ ಭಕ್ತರಿದ್ದಾರೆ ಅಂತ ಅಂದಮೇಲೆ ಯು ಕ್ಯಾನ್ ಸಿ. ಸಿದ್ದೇಶ್ವರ ಸ್ವಾಮಿಗಳು ಅಷ್ಟೇ, ಎಲ್ಲ ಕಡೆಗೂ ಅವ್ರ ಭಕ್ತರು. ನಾ 11 ದಿವಸ ಅವ್ರ ಜೊತೆ ಕಂಪ್ಲೀಟ್ ಅವ್ರು ಇದು ಕೇಳ್ದಲ್ದಾನೆ. ಪ್ರತಿ ಸಲ ಎಲ್ಲೆಲ್ಲಿ ಅವ್ರು ಕ್ಯಾಂಪ್ ಆಗಿರ್ತಲ್ಲ, ಒಬ್ರು ಯಾರ್ದು ಅವ್ರದ್ದು 10 ದಿವಸದ್ದೆಲ್ಲ ಬರೆದು ಒಂದು ಪುಸ್ತಕ ಪ್ರಿಂಟ್ ಮಾಡಿರ್ತಾರೆ. ಅಂಥವು ಎಲ್ಲ ಪುಸ್ತಕ ಅಗದಿ ಪ್ರಿಂಟ್. ಅಗದಿ ಸರಳತೆಯ ಮೂರ್ತಿ ಅಂತಂದರೆ ಸಿದ್ದೇಶ್ವರ ಸ್ವಾಮಿಗಳು. ಸೇಮ್ ವೇ ಬಾಬಾ ಇದ್ದಾರಲ್ಲ, ನೀವು ಹೋಗಿರ್ಬೇಕಾದ್ರೆ ನಾವು ನೋಡೇವಿ ಅವರು ಇದರೊಳಗೆಲ್ಲ ಎಷ್ಟೋ ವರ್ಷದಿಂದ ಒಂದು ಕಾಟು, ಒಂದು ಟೇಬಲ್ಲು, ಮತ್ತು ಏನೇನಲ್ಲ. ಮತ್ತು ಅಗದಿ ಊಟನೂ ಇಷ್ಟೇ. ಸರಳ ಜೀವನ ನೋಡ್ಬೇಕಂತಂದ್ರೆ ಇವ ಎರಡು ವ್ಯಕ್ತಿಗಳದ್ದು ಒಂದು. ಮತ್ತು ಇಬ್ಬರು ಹೇಳೋದು ಏನು, ಈ ನಾವು ಸಿದ್ದೇಶ್ವರ ಸ್ವಾಮಿ ನನಗೆ ಹೇಳ್ತೇನೆ ನಾನು, ಈ ಸೃಷ್ಟಿ ಒಳಗೆ ಈ ಮನುಷ್ಯ ಏನಿದ್ದಾನಲ್ಲ, ಇದು ಅಗದಿ ಬ್ರಹ್ಮ ನಿರ್ಮಾಣ ಮಾಡಿದ್ದ ಅಗದಿ ಅತ್ಯದ್ಭುತ ವ್ಯಕ್ತಿ. ಇದು ಸರ್ವಶ್ರೇಷ್ಠ ಕೃತಿ ಅಂತ ಮನುಷ್ಯನ. ನಾ ಹಿಂಗೆ ಕೇಳ್ಕೊತಿದ್ದೆ. ಯಾಕಂತಂದ್ರೆ ಹೇಳ್ತಾರೆ, ಮನುಷ್ಯ ಜೀವನದ ಉದ್ದೇಶ ಅಂತಂದ್ರೆ ಮುಕ್ತಿ ಗಳಿಸೋದು. ಇಷ್ಟೆಲ್ಲ 84 ಲಕ್ಷ ಜೀವರಾಶಿ ದಾಟಿ ಬಂದು ಮನುಷ್ಯರಾಗಿ ಬರ್ತೀರಿ, ಇಲ್ಲಿ ಮುಕ್ತಿ ಬೇಕಂತ ಇಬ್ಬರು ಹೇಳ್ತಾರೆ. ಅವರು ಅದನ್ನೇ ಹೇಳ್ತಿರ್ತಾರೆ ಸಾಯಿಬಾಬಾ ಅವರು. ಹಿಂಗೆ ಇದ್ರೊಳಗೆ ಹೇಳ್ತಾರೆ ಅವರು ನಮ್ಮ ಸಿದ್ದೇಶ್ವರ ಸ್ವಾಮಿಗಳು, ಮನುಷ್ಯನಿಗೆ ಪಂಚ ಕರ್ಮೇಂದ್ರಿಯವ, ಪಂಚ ಜ್ಞಾನೇಂದ್ರಿಯವ, ಪಂಚಕೋಶಗಳವ, ಪಂಚ ಪ್ರಾಣಗಳು ಇವೆಲ್ಲ ಯಾಕವ ಅಂತ ಹೇಳ್ತಾರೆ ಅವರು. ಇವೆಲ್ಲ ಮುಕ್ತಿಗೆ ಏನು ಬೇಕಲ್ಲ, ಇವೆಲ್ಲ ಸಾಧನೆಗಳು ಬೇಕು. ಇದನ್ನು ಸಿದ್ದೇಶ್ವರ ಸ್ವಾಮಿಗಳು ನಮ್ಗೆ ಹೇಳಿದ್ದರು. ಸೇಮ್ ಥಿಂಗ್ ನಾ ಯಾವಾಗ ಸಾಯಿ ಲಿಟ್ರೇಚರ್ ಸ್ಟಡಿ ಮಾಡ್ತಿದ್ದೆ, ಎಷ್ಟೋ ಸಲ ಇದು ಮಾಡ್ಬೇಕಾರೆ ಸೇಮ್ ಥಿಂಗ್ ಇದೆ ಬಾಬಾನ ಹತ್ರ. ಅಂದರೆ ಸೇಂಟ್ ಏನಿರ್ತಾರೆ ರೀ, ಒಬ್ರಿಗೊಬ್ರು ಕನೆಕ್ಟ್ ಇರ್ತಾರೆ ಅವ್ರು.
ಬಾಬಾ ಎಷ್ಟೋ ನಮ್ಮ ಸಾಯಿಲ್ ಲಿಟ್ರೇಚರ್ನೊಳಗೆ ಎಷ್ಟೋ ಜನನ ಬೇರೆ ಬೇರೆ ಯಾರು ಸಂತರಿದ್ದಾರಲ್ಲ ಅವ್ರ ಕಾಲದೊಳಗಿನ ಅವ್ರ ಹತ್ರ ಕೊಟ್ಟು ಕಳಿಸ್ತಿದ್ದವರು. ಹಂಗೆ ನನಗೆ ಅಗ್ದಿ ಲಕ್ಕಿ ಐ ವಾಸ್, ನಾನು ಸಿದ್ದೇಶ್ವರ ಸ್ವಾಮಿಗಳ ಹತ್ರ ಹೋಗಿದ್ದೆ. ಹೋದ ಹೊತ್ತಿನಾಗ ಇವೆಲ್ಲ ನನಗೆ ತಿಳ್ಕೊಳಕಾಯ್ತು. ಕೇಳಿದ್ರು ಅವ್ರು, ನಾನು ಮಾತಾಡಿದೆ ಎಷ್ಟೋ ಸಲ ಆ ಟೈಮ್ನೊಳಗೆ, 1 ಅಥವಾ 2 ಸಲ ಅನ್ಕೋ ಅಗದಿ ಸಮೀಪ. ಯಾಕೆ ನಮ್ಮ ಮನೆಯೊಳಗೆ ಇರ್ತಿದ್ರು ಅವರಲ್ಲಿ. ಆ ಟೈಮ್ನಾಗ ಅವ್ರ ಜೊತೆ ನಮ್ಮ ಕಾಂಟ್ಯಾಕ್ಟ್ ಬಂದಿತ್ತು. ಸರಳ ಜೀವನ ಮತ್ತು ಅವ್ರದ್ದು ಏನೈತಿ ರೀ, ಯಾರು ಹೆಣ್ಮಕ್ಳಿದ್ದು ಮನೆಯಾಗ ಇರ್ತಿದ್ದಲ್ಲ, ರಾತ್ರಿ ಒಬ್ಬರ ಇರೋಕೆ ಅವರು. ಆ ಮನೆಯೊಳಗೆ ಯಾರು ಫ್ಯಾಮಿಲಿ ಅದು ಇದೆ ಏನಿಲ್ಲ, ಸರಳ ಜೀವನ. ಆಮೇಲೆ ನಾನು ನೋಡೇನಿ ಅವ್ರ ಶರ್ಟು ಅವಕ್ಕೆಲ್ಲ ಜೇಬು ಏನಿಲ್ಲ, ಒಂದು ಲುಂಗಿ ಅಗ್ದಿ ಕರೆಕ್ಟ್ ಟೈಮ್ ಪಂಕ್ಚುವಾಲಿಟಿ ಅಂದ್ರೆ ಬಾಬಾಂದು ಐತ್ರಿ. ಡಿಸಿಪ್ಲಿನ್ ಫಸ್ಟ್, ಡಿಸಿಪ್ಲಿನ್ ಭಾರಿ ಇದು ಮಾಡ್ತಿದ್ರು ಬಾಬಾನು. ಸಿದ್ದೇಶ್ವರ ಸ್ವಾಮಿಗಳದು ಅದ ಡಿಸಿಪ್ಲಿನ್, ಟೈಮ್ ಪಂಕ್ಚುವಾಲಿಟಿ ಎಲ್ಲ ಒಂದೇನೆ. ಹೀಗಾಗಿ ನಾನು ಇವತ್ತು ಬೆಳಗಿಂದ ಇಲ್ಲಿ ತನಕ ಕೇಳಿದ್ದಂತಂದ್ರೆ ಎರಡೂ ಇದ್ರೊಳಗೂ ಅಗ್ದಿ ಎಷ್ಟೋ ಸಮಾನತೆ ಕಂಡು ಬಂತು ನನಗೆ. ಹೀಗಾಗಿ ಸಿದ್ದೇಶ್ವರ ಸ್ವಾಮಿಗಳು ಇವರು ಇಬ್ಬರು ಇದ್ದಿದ್ದಕ್ಕೆ ಜೊತೆಯಲ್ಲೇ ನನಗೇನು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ ಇದ್ರೊಳಗೆ. ಮತ್ತು ಇದ್ರೊಳಗೆ ನಾನು ಇಬ್ಬರು ಮೋಕ್ಷದ ದಾರಿ ತೋರಿಸೋರು. ಇಲ್ಲಿ ಎಷ್ಟು ಜನ ಬಂದಿರಿ ಸತ್ಸಂಗದ ಮೆಂಬರ್ಸು, ಅವ್ರಿಗೆಲ್ಲ ನಾನು ಕಾಂಗ್ರ್ಯಾಚುಲೇಟ್ ಮಾಡ್ತೀನಿ. ಯಾಕಂತಂದ್ರೆ ಈ ಸತ್ಸಂಗ ದಿನ ನೋಡ್ರಿ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ಜೀವನ ತತ್ವಂ, ಜೀವನ ತತ್ವಂ ನಿಶ್ಚಲ ತತ್ವಂ ಜೀವನ ಮುಕ್ತಂ ಅಂತೇಳಿ. ಈ ನಿಶ್ಚಲ ತತ್ವ ಏನು ಸಿಗ್ತದಲ್ಲ ಸತ್ಸಂಗದಿಂದ, ಅದರಿಂದ ನಿಮ್ಮ ಜೀವನ ಮುಕ್ತಿಯಾಗಿ ಜೀವನದ ಉದ್ದೇಶ ಏನದಲ್ಲ ಮುಕ್ತಿ ಅದು ಸಿಗ್ತದೆ. ಅದ್ರ ಸಲುವಾಗಿ ನಿಮ್ಮೆಲ್ಲ ಸತ್ಸಂಗದವ್ರು ಯಾರು ಬಂದಿರಲ್ಲ ಎಲ್ಲರಿಗೂ ಒನ್ಸ್ ಅಗೇನ್ ಕಾಂಗ್ರ್ಯಾಚುಲೇಷನ್ ಹೇಳ್ತೀನಿ. ಮತ್ತು ಇವತ್ತಿಂದ ಎಲ್ಲ ನೀವು ಪ್ರೋಗ್ರಾಮ್ ಚಲೋ ರೀತಿಯಿಂದ ಕೂತ್ಕೊಂಡು ಕೇಳಿದ್ರಿ, ಸಕ್ಸಸ್ಫುಲ್ ಮಾಡಿಕೊಟ್ರಿ. ಇದಕ್ಕೂ ನಾನು ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ಇದ್ರಾಗ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಗಣಾಚಾರ್ಯ ಸರ್, ಇದನ್ನೆಲ್ಲ ಅರೇಂಜ್ಮೆಂಟ್ ಮಾಡಿದರು. ಮತ್ತು ಸಮಾರೋಪ ಭಾಷಣ ಮಾಡಿ ಕೇಳಿದ್ರೆ ನನಗೆ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ನಂಗೆ ನಾ ಎರಡೂ ಸಮಾನತೆ ಅಂತೇಳಿ ಅಷ್ಟೇ ಹೇಳೋದಿತ್ತು ಮನಸ್ಸಿನಾಗ. ಅದರೆಲ್ಲ ಇದು ನೋಡಿ, ಇವರು ನಾನು ಸಿದ್ದೇಶ್ವರ ಸ್ವಾಮಿಗಳ ಭಾಷಣ ಅವೆಲ್ಲ ಕೇಳಕ್ಕೆ ಹೋದಾಗ ಅವರು ಮೂಲಭೂತ ಕೆಲವೊಂದು ಹೇಳ್ತಿದ್ರು, ಸಾಕ್ರೆಟಿಸು ಅದು ಇದು ಎಲ್ಲ ಕಡೆಯಿಂದ ಹೇಳ್ತಿದ್ರಲ್ಲ, ಲಾಸ್ಟ್ ಒಂದೇ ಬರ್ತಿತ್ತು ಅದು ಸತ್ಯ ಬೋಧಕರು. ಬಾಬಾ ಅಷ್ಟೇ ಸತ್ಯ ಬೋಧಕರು. ಅವ್ರು ಹೇಳ್ದಂಗೆ ಅವ್ರು ಹೇಳ್ತಾರೆ, ಬಾಬಾ ಹೇಳ್ತಾರೆ ಸತ್ಯ ಬೋಧಕರು ನಾನು ಅಂತೇಳಿ, ಬೇರೆ ಏನೂ ಅಲ್ಲ ಅಂತೇಳಿ. ಹಂಗೆ ಇಬ್ಬರೂ ಅಷ್ಟೇ ಸತ್ಯ ಬೋಧಕರು. ಎಷ್ಟೋ ವರ್ಷದ ಮೇಲೆ ಇಂಥ ಜನ ಹುಟ್ಟಿ ಬರ್ತಾರೆ. ನಾವು ಇಷ್ಟು ಲಕ್ಕಿ ಇದ್ದೀವಿ, ಇಷ್ಟೆಲ್ಲ ಅಗ್ರಿ. ನಾವು ಖರೆ ಹೇಳ್ಬೇಕಂದ್ರೆ ಅವ್ರ ಟೈಮ್ನೊಳಗೆ, ಅವ್ರ ಜೀವನ ಟೈಮ್ನೊಳಗೆ ಅವ್ರ ಜೊತೆ ನಾವು ಇದ್ವಿ ಅನ್ನೋದನ್ನು ನಮ್ದು ಎಷ್ಟೋ ಪೂರ್ವ ಜನ್ಮದ ಪುಣ್ಯ ಅಂತ ತಿಳ್ಕೊಬೇಕ್ರಿ ನಾವು. ಅವ್ರ ಜೊತೆ ಇದ್ದೀವಿ ಅಂತೇಳಿ, ಅವ್ರ ಜೊತೆ ಎಷ್ಟೋ ಈಗ ಅವ್ರು ಬರೆದ ಪುಸ್ತಕ ಓದಿ ಎಲ್ಲ ಜನ ಟ್ರಾನ್ಸ್ಫಾರ್ಮೇಷನ್ ಬರ್ತದೆ. ಅದಕ್ಕೆ ಬಾಬಾ ಹೇಳ್ತಿದ್ರು ಎಜುಕೇಷನ್ ಬಗ್ಗೆ. ಇವ್ರು ಹೇಳ್ಬೇಕಾದ್ರೆ ಹೇಳಿದ್ ನಾನು, ಎಂಡ್ ಆಫ್ ದ ಎಜುಕೇಷನ್ ಈಸ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ ಬಾಬಾ. ಇಲ್ಲಿನೂ ಅಷ್ಟೇ, ಎಜುಕೇಷನ್ ಈಸ್ ಫಾರ್ ಲೈಫ್ ನಾಟ್ ಫಾರ್ ಲಿವಿಂಗ್ ಅಂತ ಇವನ್ನೆಲ್ಲ ಹೇಳ್ತಾರೆ. ಸಿದ್ದೇಶ್ವರ ಸ್ವಾಮಿಗಳು ಅದನ್ನೇ ಹೇಳಿದ್ರು. ಅವರು ಎಲ್ಲ ಜೀವನ ಕಲಿತೀರಿ, ಎಲ್ಲ ಮಾಡ್ತೀರಿ. ಅವ್ರು ಹೇಳಿರಲ್ಲ ಪಗಾರ ಸಲುವಾಗಿ ಇದು ಮಾಡಬೇಡ್ರಿ, ನೀವು ಕಲ್ಸೋದು ಹೋಗ್ರಿ, ನಿಮ್ಗೆ ಆಟೋಮೆಟಿಕ್ ಬರ್ತದೆ ಅಂತ ಹೇಳಿರಲ್ಲ. ದೋಸ್ ಥಿಂಗ್ಸ್ ಆರ್ ದ ಸೇಮ್. ಹೀಗಾಗಿ ಇಬ್ಬರದು ಸಮಾನತೆ ಇದ್ದಿದ್ದಕ್ಕೆ ನಾವಿಬ್ಬರು ಸದ್ಗುರುಗಳಿಗೆ, ಎಲ್ಲರಿಗೂ ಸದ್ಗುರುಗಳಿಗೆ ಪಾದ ನಮಸ್ಕಾರ ಮಾಡಿ ನನಗೆ ಮಾತಾಡಿ ಕೊಟ್ಟದ್ದಕ್ಕೆ ಎಲ್ಲರಿಗೂ ಕನ್ಸರ್ನ್ ಇದ್ದವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಗಣಾಚಾರ್ಯವ್ರಿಗೆ ಒನ್ಸ್ ಅಗೇನ್ ಥ್ಯಾಂಕ್ಸ್ ಹೇಳಿ, ನಮ್ಮ ಮಂಜಣ್ಣ ಸರ್ಗೆ, ನಮ್ಮ ಜಗನ್ನಾಥ್ ನಾಡ್ಗೇರು ಆಲ್ ದ ವೇ ಎಸ್ ಕಮ್ ಫ್ರಮ್ ದಾವಣಗೆರೆ ಬಂದು ಎಲ್ಲ ಇಷ್ಟೆಲ್ಲ ನಮ್ಮ ಪ್ರತಿ ಸಲ ಸಹಾಯ ಮಾಡ್ತಾರೆ. ಅವರೆಲ್ಲರಿಗೂ ಇನ್ನೊಂದು ಸಲ ಥ್ಯಾಂಕ್ಸ್ ಹೇಳಿ ನಾನು ಭಾಷಣ ಮುಗಿಸ್ತೀನಿ. ಸಾಯಿರಾಮ್. ಈ ಎರಡು ಮಹಾನ್ ಚೇತನಗಳೇನಿದೆಲ್ಲ, ಎರಡು ಬೆಳಕುಗಳಂತ ನಾವು ಕರಿತೀವಿ, ಇವರ ಸಂಪರ್ಕ ನನಗೆ ಹೇಗೆ ಬಂತು ಅಥವಾ ಯಾವ ರೀತಿ ನಾವು ನೋಡಿದೆ ಅಂತ. ನಾನು ಬೆಂಗಳೂರಿಗೆ ಹೋದೆ 92ರಲ್ಲಿ. ಅಲ್ಲೇ ಅಪಾಯಿಂಟ್ಮೆಂಟ್ ಆಗಿ ಮತ್ತು ಮಧುಗಿರಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆ ಸಂದರ್ಭದಲ್ಲಿ ಬಾಬಾ ಅವ್ರ ಬಗ್ಗೆ ತುಂಬ ವಿಚಾರಗಳನ್ನು ಕೇಳ್ತಿದ್ದೆ. ಹತ್ತಿರದಲ್ಲಿ ಹೋಗಿ ನೋಡಿರಲಿಲ್ಲ, ತುಂಬ ಹತ್ತಿರದಿಂದ ನೋಡಿದೆ. ಅಲ್ಲಿ ಅದ್ಭುತಗಳನ್ನು ಗಮನಿಸಿದೆ. ನಾನು ಸ್ವತಃ ಗಮನಿಸಿದ ಮೇಲೆ ನನಗೇನು ಅನಿಸ್ತು, ಎಷ್ಟೋ ಜನ ಇಂಥ ಮಹಾನ್ ವ್ಯಕ್ತಿಗಳು, ದೊಡ್ಡ ಶ್ರೀಮಂತರು, ಫಾರಿನ್ನಿಂದ ಬಂದಿರ್ತಕ್ಕಂಥ ವ್ಯಕ್ತಿಗಳು ಎಷ್ಟೆಷ್ಟು ದೊಡ್ಡ ಚೆಕ್ಗಳು ಏನೇನೋ ತಂದು ಕೊಟ್ಟರು, ಎಲ್ಲರೂ ತೊಗೊಳ್ತಿರ್ಲಿಲ್ಲ ಅವರು. ಈಗ ಇಷ್ಟು ದೊಡ್ಡ ಚೆಕ್ ಇದೆ, ಅಲ್ಲಿ ಎಷ್ಟೋ ಕೋಟಿಗಟ್ಟಲೆ ಬರ್ತಿದ್ದಾರೆ, ತೊಗೊಂಡಿಲ್ಲ. ಎಲ್ಲ 10,000 ಬರ್ತಾರೆ, ತೊಗೊಂಡಿದ್ದಾರೆ. ನಾನು ಪಕ್ಕದಲ್ಲಿದ್ದೆ, ನೋಡಿದ್ದೀನಿ ಅನ್ನಿಸ್ತು. ಆಮೇಲೆ ಅವರ ಸಾಧನೆಗಳನ್ನು, ಅವ್ರು ಮಾಡಿರ್ತಕ್ಕಂಥ ಸೇವೆಗಳನ್ನು ನಾನು ಗಮನಿಸಿದಾಗ ಆಂಧ್ರದಲ್ಲಿ ನೀರಿನ ವ್ಯವಸ್ಥೆ, ನೀರಿನ ಎಷ್ಟು ಸಮಸ್ಯೆಗಳಿತ್ತು ಅದೆಲ್ಲ ಅಲ್ಲಿ ಹತ್ತಿರದಲ್ಲಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು. ಅದೆಲ್ಲ ನೋಡಿದಾಗ ಈ ಮಹಾನ್ ವ್ಯಕ್ತಿ ಬಂದಿದ್ದು, ಬಾಬಾ ಅವರು ಬಂದಿದ್ದು ಜನಸೇವೆಗೆ, ಸಮಾಜ ಸೇವೆಗೆ, ಆಧ್ಯಾತ್ಮಿಕ ಒಂದು ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಅಂತಕ್ಕಂಥ ಏನು ಇವತ್ತು ಬೆಳಗಿಂದ 3 ಸೆಷನ್ಗಳಲ್ಲಿ 4 ಸೆಷನ್ಗಳಲ್ಲಿ ಮಹಾನ್ ವ್ಯಕ್ತಿಗಳು ಇವತ್ತು ಮಾತಾಡಿದರು. ಅದಕ್ಕಿಂತ ಮುಂಚೆ ನಾನು ಹೇಳ್ತೀನಿ, ಆ ವ್ಯಕ್ತಿ ಸ್ಪೀಕರ್ಗಳನ್ನು ಆಯ್ಕೆ ಮಾಡಿದಂಥ ವ್ಯಕ್ತಿಗಳಿಗೆ ನಾನು ಮೊದಲು ಧನ್ಯವಾದ ಹೇಳ್ತೀನಿ.
ಅಷ್ಟು ಉತ್ತಮವಾದಂಥ ವಿಚಾರಗಳು. ಇವತ್ತು ನಾವು ಎಲ್ಲೋ ಒಂದು ವಾರೆಲ್ಲ ನಾವು ಆಫೀಸಲ್ಲಿ ಗಲಾಟೆ ಇದು ಏನೇನೋ ಆ ಕೆಲಸ ಈ ಕೆಲಸ ಅಂತೇಳಿ ತುಂಬ ಸ್ಟ್ರೈನ್ ಆಗಿರುತ್ತೆ. ಒಂದು ಸಂಡೇ ಸಿಕ್ಕರೆ ಮನೆ ಬಿಟ್ಟು ಎಲ್ಲಿ ಹೋಗಬಾರ್ದು ಅನ್ನುವಂಥ ಮನಸ್ಥಿತಿಯಲ್ಲಿ ಇರ್ತೀವಿ ನಾವು ಖಂಡಿತ. ಅಂಥದ್ದು ಸಂದರ್ಭದಲ್ಲಿ ಇಂಥ ವಿಚಾರಗಳು ಬಂದಾಗ ನನ್ಗೆ ತಪ್ಪಿಸ್ಕೋಬಾರ್ದು ಅನ್ಸುತ್ತೆ. ಹಾಗಾಗಿ ಇವತ್ತು ನಾನು ರಾತ್ರಿನೇ ಟ್ರೈನಲ್ಲಿ ಬಂದು ಇವತ್ತೇ ಮತ್ತೆ ವಾಪಸ್ ಹೋಗ್ಬೇಕು ನಾಳೆ ಬೆಳಗ್ಗೆ. ಯಾಕಂದರೆ ಇದನ್ನೇನಾದ್ರೂ ನಾನು ತಪ್ಪಿಸ್ಕೊಂಡಿದ್ರೆ ಎಷ್ಟು ಅದ್ಭುತ ವಿಚಾರಗಳನ್ನು ತಪ್ಪಿಸ್ಕೊಳ್ತಿದ್ದೆ, ಈ ವಿಚಾರಗಳಿಂದ ನಾನು ವಂಚಿತನಾಗ್ತಿದ್ದೇನೋ ಅಂತ ಅನಿಸ್ತು. ಯಾಕಂದರೆ ಆ ಮಹಾನ್ ವ್ಯಕ್ತಿಗಳ ಬಗ್ಗೆ ಸಾಕಷ್ಟು ಅಭಿಮಾನ, ಸಾಕಷ್ಟು ಪ್ರೀತಿ ವಿಶ್ವಾಸ ನನ್ನಲ್ಲಿದ್ದು ಅದು ಇವತ್ತು ಇನ್ನೂ ಇಮ್ಮಿಡಿ ಆಯಿತು. ಯಾಕಂದರೆ ಅವರು ದಶಕಗಳಿಂದ ಸಾಧನೆ ಮಾಡಿರ್ತಕ್ಕಂಥದ್ದು, ಸೇವೆ ಮಾಡಿರ್ತಕ್ಕಂಥದ್ದು, ಅವರ ಆಧ್ಯಾತ್ಮಿಕ ಚಿಂತನೆಗಳನ್ನು ಜನರಿಗೆ ಒಳಿತಿಗಾಗಿ ಕೊಟ್ಟಿರ್ತಕ್ಕಂಥದ್ದನ್ನು ಅದನ್ನೆಲ್ಲ ಒಂದೊಂದು ಗಂಟೆಯಲ್ಲಿ ಕ್ರೋಢೀಕರಿಸಿ ನಮಗೆ ಅದನ್ನೆಲ್ಲ ನಾವು ತಿಳ್ಕೋಬೇಕಾದ್ರೆ 10 ಪ್ರವಚನಗಳನ್ನು ಕೇಳಬೇಕು, 100 ಪ್ರವಚನ ಕೇಳಬೇಕು, ಬುಕ್ಗಳನ್ನು ಓದಬೇಕು. ಅದನ್ನೆಲ್ಲ ನಾವು ಇವತ್ತು ಒಂದೊಂದು ಗಂಟೆಯಲ್ಲಿ ಕೊಟ್ಟರಲ್ಲ, ಅದ್ಭುತವಾಗಿ ಕೊಟ್ಟರು ಸರ್, ನಮ್ಮ ಮನಸ್ಸಿಗೆ ಮುಟ್ತು. ನಿಮ್ಗೆಲ್ಲರಿಗೂ ಖಂಡಿತ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಇನ್ನು ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಹೇಳಬೇಕಂದ್ರೆ ಅವರ ಸಂಪರ್ಕ ನನಗೆ ಬಂದಿದ್ದು ಅದರ ಭಾಗ್ಯ ನಮ್ಮ ಘನಾಚಾರ್ಯ ಸರ್ ಕೊಟ್ಟರು. ನಾನು ಯಾಕಂದರೆ ಆಧ್ಯಾತ್ಮಿಕ ವಿಚಾರಗಳು ನಮಗೆ ಯಾವ ರೀತಿ ಸಿಕ್ಕಿತ್ತು ಅಂದರೆ, ನಾವು ಚಿಕ್ಕವರಿದ್ದಾಗಿಂದ ನಮ್ಮ ಹಳ್ಳಿ ಊರಲ್ಲಿ ಸಿದ್ಧಾರೂಢ ಸ್ವಾಮೀಜಿಯವರ ಒಂದು ಪ್ರವಚನಗಳನ್ನ ಕೇಳ್ತಾ ನಾವು ಬೆಳೆದಿದ್ದೀವಿ ಒಂದು ಮಠದಲ್ಲಿ, ಸ್ವಾಮೀಜಿ ನಮ್ಮ ದೇವಸ್ಥಾನದಲ್ಲಿ. ಆದರೆ ಅದನ್ನು ತಿಳ್ಕೋಬೇಕು ಅನ್ನೋ ಉತ್ಸಾಹ ಇರಲಿಲ್ಲ ಚಿಕ್ಕ ಮಕ್ಕಳು, ಬಟ್ ಅದು ನಮ್ಮ ತಲೆಯಲ್ಲಿ ಇರ್ತಿತ್ತು ಅನ್ಸುತ್ತೆ. ಹಾಗಾಗಿ ಇಂಥ ಒಂದು ನಮ್ಮ ತಿಳುವಳಿಕೆ ಬಂದಾಗ ಮತ್ತು ಇಂಥ ಸ್ವಾಮೀಜಿಗಳ ಇಂಥ ಮಹಾನ್ ವ್ಯಕ್ತಿಗಳ ಒಂದು ವಿಚಾರಗಳು ಬಂದಾಗ ಅದು ಆಟೋಮೆಟಿಕ್ಕಾಗಿ ನಮಗೆ ಒಳಗೆ ಸೇರುತ್ತೆ. ಆದರೆ ನಾನು ಉತ್ತಮ ಕೇಳುಗ, ತಿಳ್ಕೋಬೇಕಂತ ಮಾತುಗಾರಿಕೆ ನಮ್ಗೆ ಬರಲಿಕ್ಕಿಲ್ಲ. ಆದರೂ ಕೂಡ ಇವತ್ತಿನ ಮಾತುಗಳನ್ನು ಕೇಳಿ ನನಗೆ ಭಾಳ ಅದ್ಭುತ ಅನಿಸ್ತು. ಹಾಗಾಗಿ ಸಿದ್ದೇಶ್ವರ ಸ್ವಾಮಿಗಳನ್ನು ಕೂಡ ತುಂಬ ಹತ್ತಿರದಿಂದ ನೋಡುವ ಭಾಗ್ಯವನ್ನು ಘನಾಚಾರ್ಯ ಸರ್ ನನಗೆ ಕಲ್ಪಿಸಿಕೊಟ್ಟಿದ್ದಾರೆ, ಅವ್ರಿಗೆ ಧನ್ಯವಾದಗಳು. ಹೀಗಾಗಿ ಒಟ್ಟಿನಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮ ಈ ಒಂದು ಅದ್ಭುತವಾದಂಥ ಒಂದು ಈ ವಾತಾವರಣದಲ್ಲಿ ಇದು ಹೇಗಿದೆ ಅಂತಂದರೆ, ನಮ್ಮ ಇವತ್ತಿನ ಶಿಕ್ಷಣಕ್ಕೆ ಏನು ಬೇಕೋ ಅದು ಇಲ್ಲಿದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ 2-3 ಸಲ ಬಂದಿದ್ದೀನಿ ನಾನು. ಯಾಕಂದರೆ ಶಿಕ್ಷಣ ಇಲಾಖೆಯಲ್ಲಿ ನಾನು ಒಬ್ಬ ಸರ್ಕಾರಿ ಶಾಲೆಯಲ್ಲಿ ಕಾಲೇಜಲ್ಲಿ ಉಪನ್ಯಾಸಕನಾಗಿ ಇವತ್ತು ಆ ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ನಾನು ಬೆಳಗ್ಗೆ ಹೇಳಿದೆ, ಇವತ್ತು ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸಿಗದಂಥ ಎಷ್ಟೋ ವಿಚಾರಗಳು ಇಲ್ಲಿ ಸಿಗ್ತಾ ಇದ್ದಾವೆ. ಯಾಕಂದರೆ ಇಲ್ಲಿ ಆಧುನಿಕವಾಗಿರ್ತಕ್ಕಂಥ ಪಠ್ಯಪುಸ್ತಕಗಳನ್ನು ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಆಧ್ಯಾತ್ಮಿಕವಾದ ವಿಚಾರಗಳನ್ನು ಕೂಡ ಬೆಳಗಿನ ಸಂಜೆವರೆಗೆ ಕೊಡ್ತಕ್ಕಂಥದ್ದು. ಇದು ನಿಜವಾಗ್ಲೂ ಈ ಮಕ್ಕಳ ಅದೃಷ್ಟವಂತರು ಅಂತ ನಾನು ಭಾವಿಸ್ತೀನಿ. ಇಲ್ಲಿಯ ಮಕ್ಕಳು ಅದೃಷ್ಟವಂತರು. ಈ ಅದೃಷ್ಟಕ್ಕೆ ಕಾರಣ ಈ ಒಂದು ಸಂಘಟನೆಯ ಟ್ರಸ್ಟಿ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ನಿಜವಾಗ್ಲೂ ಧನ್ಯವಾದಗಳು ಸರ್. ಯಾಕಂದರೆ ಇಂಥ ಒಂದು ಒಳ್ಳೆ ಟೀಮ್ ಮಕ್ಕಳನ್ನು ಮುಂದಿನ ಸಮಾಜಕ್ಕೆ ನೀವು ಅಂತ ಕೊಡ್ತಾ ಇದ್ದೀರಾ. ಇಂಥದ್ದು ಇನ್ನೂ ಹೆಚ್ಚು ಆಗಬೇಕು, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಆಗಬೇಕು. ಆದರೆ ಸರ್ಕಾರಿ ಕಾಲೇಜುಗಳಲ್ಲಿ ಆಗ್ತಾ ಇಲ್ಲ. ಹಾಗಾಗಿ ಅಲ್ಲಿ ಉತ್ತಮವಾಗಿ ಅಧ್ಯಯನ ಮಾಡ್ತಕ್ಕಂಥ ಮಕ್ಕಳು ಕೂಡ ಬರಲಿಕ್ಕೆ ಕಷ್ಟ ಆಗ್ತಾ ಇದೆ. ಇವತ್ತು ಅಡ್ಮಿಷನ್ ಕೂಡ ಕಷ್ಟ ಆಗ್ತಾ ಇದೆ ಅಂತಕ್ಕಂಥ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ನೋಡ್ತಾ ಇದೆ. ಆದರೂ ಕೂಡ ಸರ್ಕಾರ ಅದಕ್ಕೆ ಬೆನ್ನತ್ತಿ ನಾನು ಬೆಳಗ್ಗೆ ಹೇಳಿದೆ ಹಾಗೆ ಇವತ್ತು ಎಷ್ಟೇ ಪಠ್ಯಪುಸ್ತಕಗಳಲ್ಲಿ ವಿಚಾರಗಳು ಅವೆಲ್ಲ ಇದ್ರೂ ಕೂಡ ಅವುಗಳಿಗೆ ಇನ್ನೂ ಹೆಚ್ಚು ಅವ್ರಿಗೆ ವ್ಯಾಲ್ಯೂ ಎಜುಕೇಷನ್ ಬೇಕಾಗಿದೆ ಅಂತಕ್ಕಂಥ ಕಾರಣವನ್ನು ಇಂಥ ಮಹಾನ್ ವ್ಯಕ್ತಿಗಳೆಲ್ಲ ಸರ್ಕಾರದ ಗಮನಕ್ಕೆ ತಂದಾಗ ಎಲ್ಲಿ ಅದನ್ನು ಕೊಡ್ರಿ ಅಂತ ಹೊಸ ಪುಸ್ತಕಗಳನ್ನು ಇವತ್ತು ಮಾಡಿರ್ತಕ್ಕಂಥ ನಾವು ಗಮನಿಸ್ತೀವಿ. ಒಟ್ಟಾರೆ ಒಂದು ಶಿಕ್ಷಣ ವ್ಯವಸ್ಥೆಗೆ ಮತ್ತು ಆಧ್ಯಾತ್ಮಿಕ ಜೀವನಕ್ಕೆ ಮತ್ತು ನೆಮ್ಮದಿಯ ಜೀವನಕ್ಕೆ ಏನು ಬೇಕಾಗಿತ್ತೋ ಅದರ ಎಲ್ಲ ಚರ್ಚೆ ಇವತ್ತು ಆಗಿದೆ. ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಸಾಯಿ ಸತ್ಯ ಎಜುಕೇಷನ್ ಟ್ರಸ್ಟ್ ಮತ್ತು ಘನಾಚಾರ್ಯ ಸರ್ಗೆ ಪ್ರಥಮವಾಗಿ ಹೃತ್ಪೂರ್ವಕವಾದಂಥ ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಸಂಸ್ಥೆ ಒಂದು ಕ್ಯಾಂಪಸ್ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ, ಭಾಳ ಶಾಂತವಾಗಿರ್ತಕ್ಕ. ಯಾಕಂದರೆ ರಸ್ತೆ ಹತ್ರ ಹೋದರೆ ತುಂಬ ಗಲಿಬಿಲಿ, ಸಾಕಷ್ಟು ಬಸ್ಸುಗಳೆಲ್ಲ ನೋಡ್ತಾರೆ. ಒಳಗಡೆ ಬಂದರೆ ಇದು ಯಾವ ಇಲ್ಲಿ ಧಾರವಾಡದಲ್ಲಿ ಇದೆಯಾ ಅಂತ ನಮಗೆ ಅನುಮಾನ ಬರುತ್ತೆ. ಆ ರೀತಿಯಾದಂಥ ಒಂದು ವಾತಾವರಣನ ಒಳಗಡೆ ಬಂದಾಗ ನಾವು ಗಮನಿಸ್ತೇವೆ. ನಾನು 2-3 ಸಲ ಬಂದರೂ ಕೂಡ ಬಂದು ಅಲ್ಲೆಲ್ಲ ಕುತ್ಕೋಬೇಕು, ಸರ್ ಹತ್ರ ಕುತ್ಕೊಂಡು ಒಂದು ಅರ್ಧ ಗಂಟೆ ಕುತ್ಕೊಂಡು ಹೋದರೆ ನಾನು ಬೆಂಗಳೂರಲ್ಲಿ ತಿಂಗಳುಗಟ್ಟಲೆ ನಾನು ಏನು ಶ್ರಮ ಪಟ್ಟಿರ್ತೀವಿ, ಒದ್ದಾಡಿರ್ತೀವಿ, ಅದೆಲ್ಲನೂ ಮರೆತು ಹೋಗುವಂಥ ಒಂದು ಸನ್ನಿವೇಶ ನಾನು ಗಮನಿಸಿದ್ದೇನೆ. ಇಲ್ಲಿ ಅಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೀರಿ ಸರ್. ಹಾಗೆ ಈ ಮಕ್ಕಳಾಗಲಿ, ಇಲ್ಲಿ ಸಿಬ್ಬಂದಿ ಆಗಲಿ, ಮತ್ತು ಇವತ್ತು ಬೆಳಗಿನ ಹೊತ್ತಲ್ಲಿ ಬಂದು ನೋಡಿದೆ ಎಷ್ಟು ಅಚ್ಚುಕಟ್ಟಾದಂಥ ಸ್ವಚ್ಛತೆಯನ್ನು ಮಾಡ್ತಕ್ಕಂಥದ್ದು, ಈ ಮಕ್ಕಳೆಲ್ಲ ರಂಗೋಲಿ ಹಾಕ್ತಕ್ಕಂಥದ್ದು, ಈ ಕಾರ್ಯಕ್ರಮ ವ್ಯವಸ್ಥೆ ಮಾಡಿರ್ತಕ್ಕಂಥ ನಿನ್ನೆ ಮತ್ತು ಇವತ್ತು ಶ್ರಮ ಪಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಉತ್ತಮವಾದಂಥ ಬೆಳಗಿನ ತಿಂಡಿ, ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ ಉಪ್ಪಿಟ್ಟು ದಿನ ಪ್ರತಿ ಸ್ಯಾಟರ್ಡೆ ನಮ್ಮ ಮನೇಲಿ ಉಪ್ಪಿಟ್ಟು ಮಾಡ್ತಾರೆ. ಉಪ್ಪಿಟ್ಟು ತಿನ್ನೋಕೆ ನನಗೆ ಸ್ವಲ್ಪ ಬೇಜಾರಾಗುತ್ತೆ ಅಂತ ಸ್ವಲ್ಪ ಹಾಕ್ಸ್ಕೊಂಡೆ. ಅದ್ರ ತಿಂದ ಮೇಲೆ ಅನಿಸ್ತು ಇನ್ನಷ್ಟು ಬೇಕು ಅಂತ ಮತ್ತೆ ಹೋಗಿ ಹಾಕಿಸ್ಕೊಂಡೆ. ನಾನು ಉಪ್ಪಿಟ್ಟು ತಿಂದೆ. ಅಂದರೆ ಆ ಒಂದು ಇಲ್ಲಿ ಒಂದು ಆ ವಾತಾವರಣ ಇದೆ.
ಆ ಒಂದು ಇಲ್ಲಿ ವಾತಾವರಣ ನಿರ್ಮಾಣ ಆಗಿದೆ, ಆ ಒಂದು ಸಂತೋಷ ಸಿಗತ್ತೆ, ಆ ಖುಷಿ ಸಿಗತ್ತೆ. ಹಾಗಾಗಿ ಆ ಖುಷಿ, ಆ ಸಂತೋಷದ ಜೊತೆಗೆ ಉತ್ತಮವಾದ ಶಿಕ್ಷಣ ಮಕ್ಕಳಿಗೆ ಸಿಗ್ತಾ ಇದೆ. ಹಾಗಾಗಿ ಆ ಶಿಕ್ಷಣ ಕೊಡ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರ್ವಹಿಸಿದೆ, ಅಚ್ಚುಕಟ್ಟಾಗಿ ಬಂದಿದೆ. ಬಹಳ ಇವತ್ತು ಎಷ್ಟೋ ಜನಕ್ಕೆ ಬರ್ಬೇಕಂದ್ರೂ ಬರೋಕ್ಕಾಗಿಲ್ಲ, ಆದರೂ ಕೂಡ ಅದ್ಭುತವಾದಂಥ ಕಾರ್ಯವನ್ನು ಗಣಾಚಾರ್ಯ ಮಾಡ್ತಾರೆ. ಯಾಕಂದರೆ ಅದನ್ನು ವಿಡಿಯೋ ಮಾಡಿ ಇವತ್ತು ಯೂಟ್ಯೂಬಲ್ಲಿ ಹಾಕ್ತಾರೆ. ಅದನ್ನು ನಾಳೆ ಮತ್ತೆ ನೂರಾರು ಜನ ಅದನ್ನು ಕೇಳ್ತಾರೆ. ಆ ಭಾಗ್ಯವನ್ನು ಕೂಡ ಕಲ್ಪಿಸಿದಿರಿ. ಅದಕ್ಕೂ ಕೂಡ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಯಾರನ್ನ ಹೆಸರುಗಳು ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಮತ್ತು ಉತ್ತಮವಾದಂಥ ರೀತಿಯಲ್ಲಿ ನಡಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಿನ್ನೆ ವ್ಯವಸ್ಥೆಯಿಂದ ಹಿಡ್ಕೊಂಡು ಇವತ್ತಿನ ಕೊನೆ ಹಂತದವರೆಗೂ ಕಾರ್ಯನಿರ್ವಹಿಸ್ತಕ್ಕಂಥ ಎಲ್ಲ ಆಡಳಿತಾಧಿಕಾರಿಗಳಿಗೆ, ಗಣಾಚಾರ್ಯ ಸರ್ಗೆ, ಶಾಲಾ ಶಿಕ್ಷಕರಿಗೆ ಮತ್ತು ಪ್ರಾಂಶುಪಾಲರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಮತ್ತು ಸ್ವಚ್ಛತೆ ಮಾಡಿರ್ತಕ್ಕಂಥವ್ರಿಗೆ, ಅಡುಗೆ ಮಾಡಿರ್ತಕ್ಕಂಥವ್ರಿಗೆ, ಮಕ್ಕಳಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ವಂದನಾರ್ಪಣೆಯನ್ನು ಮಾಡಿದ ಡಾಕ್ಟರ್ ಎಂ ಎನ್ ಕಟ್ಟಿ ಸರ್ ಅವರಿಗೆ ಧನ್ಯವಾದಗಳು.